ನಮಸ್ಕಾರ ವೀಕ್ಷಕರೇ, ದಿನದ ಆರಂಭ ಶುಭದಾಯಕವಾಗಿರಲಿ. ನಿಮ್ಮ ಜೀವನದ ಪಥವನ್ನು ಬದಲಾಯಿಸುವ ಗ್ರಹಗತಿಗಳ ಇಂದಿನ ನಡಿಗೆ ಹೇಗಿದೆ? ಇಂದು ನೀವು ಅದೃಷ್ಟ ಬಾಗಿಲು ತೆರೆಯಲಿದೆಯೇ? ಇವೆಲ್ಲವನ್ನು ತಿಳಿಯಲು ನೀವು ಸರಿಯಾದ ಜಾಗಕ್ಕೆ ಬಂದಿದ್ದೀರಿ. ಇದು ನಿಮ್ಮ ನೆಚ್ಚಿನ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ಚ್ 14, 2026 ಶನಿವಾರದ ಸಂಪೂರ್ಣ ದ್ವಾದಶ ರಾಶಿಗಳ ಫಲದ ವಿವರವನ್ನು ತಿಳಿಯೋಣ ಬನ್ನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕೂಡ ಒತ್ತಿ. ಏಕೆಂದರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಎಲ್ಲರಿಗಿಂತ ಮುಂದೆ ಬಂದು ತಲುಪುತ್ತದೆ. 14 ಮಾರ್ಚ್ 2026 ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೀಗಿದೆ. ಮೇಷರಾಶಿಯವರಿಗೆ ಶನಿವಾರವಾಗಿರುವುದರಿಂದ ರಾಶಿ ಚಕ್ರದ ಮೊದಲನೇ ರಾಶಿ ಕೂಡ. ಹಾಗೆ ಗ್ರಹಗತಿಗಳ ಬದಲಾವಣೆ ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆ? ವೃತ್ತಿ, ಶಿಕ್ಷಣ, ಆರೋಗ್ಯ ಮತ್ತು ಕೌಟುಂಬಿಕ ಜೀವನದಲ್ಲಿ ನೀವು ಎದುರಿಸಲಿರುವ ಸವಾಲುಗಳು, ಅವಕಾಶಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ಮೇಷರಾಶಿಯವರು ಇಂದು ವೃತ್ತಿ ರಂಗದಲ್ಲಿ ಮಿಶ್ರ ಫಲಗಳು ಕಂಡು ಬರಲಿದೆ. ಶನಿವಾರ ಪ್ರಭಾವ ಇರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ನಿಧಾನಗತಿ ಅನುಭವಕ್ಕೆ ಬರಬಹುದು. ಕಚೇರಿಯಲ್ಲಿ ಮೇಲಧಿಕಾರಿಗಳ ಒತ್ತಡ ಹೆಚ್ಚಾಗಬಹುದು. ನೀವು ಅಂದುಕೊಂಡ ಕೆಲಸಗಳು ಪೂರ್ಣಗೊಳ್ಳಲು ಹೆಚ್ಚಿನ ಸಮಯ ಹಿಡಿಯಬಹುದು. ಆದರೆ ಧೈರ್ಯಗೆಡಬೇಡಿ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ವಾದ ಮಾಡುವುದನ್ನು ತಪ್ಪಿಸಿ. ವ್ಯಾಪಾರದಲ್ಲಿ ಹೊಸ ಹೂಡಿಕೆ ಮಾಡಲು ಇಂದು ಸೂಕ್ತ ದಿನವಲ್ಲ. ಹಳೆಯ ಬಾಕಿ ಹಣ ವಾಪಸ್ ಬರಲು ರಿಯಲ್ ಎಸ್ಟೇಟ್ ಅಥವಾ ಕಬ್ಬಿಣ ವ್ಯವಹಾರ ಮಾಡುವವರಿಗೆ ಲಾಭದಾಯಕ ದಿನ. ಇಂದು ಹಣಕಾಸಿನ ವಿಚಾರದಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು. ಅನಗತ್ಯ ಖರ್ಚು ನಿಮ್ಮ ಬಜೆಟ್ ಅನ್ನು ಏರುಪೇರು ಮಾಡಬಹುದು. ಹಳೆಯ ಸಾಲಗಳನ್ನು ತೀರಿಸಲು ಪ್ರಯತ್ನಿಸುತ್ತೀರಿ. ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡುವ ಮುನ್ನ ನುರಿತವರ ಸಲಹೆಯನ್ನು ಪಡೆಯಿರಿ. ಅನಿರೀಕ್ಷಿತವಾಗಿ ದೂರದ ಸಂಬಂಧಗಳಿಂದ ಆರ್ಥಿಕ ಸಹಾಯ ಸಿಗುವ ಸಾಧ್ಯತೆ ಇದೆ. ಕುಟುಂಬದ ದೃಷ್ಟಿಯಿಂದ ಇಂದು ನಿಮಗೆ ಸಂತೋಷದ ದಿನ. ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಸಂಜೆ ವೇಳೆಗೆ ಅವೆಲ್ಲವೂ ಬಗೆಹರಿಸುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡು ಬರುವ ಸಾಧ್ಯತೆ ಇದೆ. ಪೋಷಕರಿಂದ ನೆಮ್ಮದಿ ಸಿಗಲಿದೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ಅವಿವಾಹಿತರಿಗೆ ಮದುವೆ ಪ್ರಸ್ತಾವ ಕಂಡುಬರುವ ಸಾಧ್ಯತೆ ಇದೆ. ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ಹರಿಸುವುದು ಅತ್ಯಗತ್ಯ. ಮೇಷರಾಶಿಯವರು ಇಂದು ಉಷ್ಣ ಸಂಬಂಧಿಸಿದ ಕಾಯಿಲೆಯಿಂದ ಬಳಲಬಹುದು. ಕಣ್ಣಿನ ಸಮಸ್ಯೆ ಅಥವಾ ತಲೆನೋವು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಮತ್ತು ಧ್ಯಾನ ಮಾಡುವುದು ಉತ್ತಮ. ಹೊರಗಿನ ಆಹಾರ ಸೇವನೆಯನ್ನು ಇಂದಿನ ಮಟ್ಟಕ್ಕೆ ದೂರ ಹಾಕುವುದು ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆಯ ಕೊರತೆ ಉಂಟಾಗಬಹುದು. ಶನಿವಾರವಾಗಿರುವುದರಿಂದ ಆಟೋಟಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸುತ್ತೀರಿ. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರಿಗೆ ಇಂದು ಹೆಚ್ಚಿನ ಪರಿಶ್ರಮ ಹಾಕಬೇಕು. ಗ್ರಹಗಳ ಸ್ಥಿತಿ ನಿಮಗೆ ಸವಾಲುಗಳನ್ನು ನೀಡಬಹುದು, ಆದರೆ ಸತತ ಪ್ರಯತ್ನ ನಿಮಗೆ ಯಶಸ್ಸು ತಂದುಕೊಡಲಿದೆ. ವಿಶೇಷ ಅಂಶ ನೋಡುವುದಾದ್ರೆ ಹಾಗೆ ವಿಶೇಷ ಪರಿಹಾರ ನೋಡುವುದಾದ್ರೆ ಶನಿವಾರವಾಗಿರೋದ್ರಿಂದ ಮೇಷರಾಶಿಯವರಿಗೆ ಈ ಕೆಳಗಿನ ದೋಷಗಳು ನಿವಾರಣೆಯಾಗುತ್ತದೆ. ಪರಿಹಾರ ಮಾಡೋದ್ರಿಂದ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಹತ್ತಿರದ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ಬಟ್ಟೆ ಅಥವಾ ಅನ್ನದಾನ ಮಾಡುವುದು. ಮಂತ್ರ ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಶುಭ ಬಣ್ಣ ಕಡು ನೀಲಿ ಮತ್ತು ಕಪ್ಪು. ಶುಭ ದಿಕ್ಕು ಶುಭ ಸಂಖ್ಯೆ 1, 9, 18. ಒಟ್ಟಾರೆಯಾಗಿ ಹೇಳುವುದಾದರೆ ಮಾರ್ಚ್ 14 ಮೇಷರಾಶಿಯವರಿಗೆ ತಾಳ್ಮೆಯಿಂದ ಇರಬೇಕಾದ ದಿನ. ಅವಸರದ ನಿರ್ಧಾರಗಳು ನಿಮ್ಮನ್ನು ಸಂಕಷ್ಟಕ್ಕೆ ತಳ್ಳಬಹುದು. ಶ್ರಮ ಪಟ್ಟರೆ ಫಲ ಖಂಡಿತ ನಿಮ್ಮದೇ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಭವಿಷ್ಯದತ್ತ ಗಮನ ಹರಿಸೋದು ಈ ದಿನ ಬಹಳ ಮುಖ್ಯ. ಈ ದಿನ ಶನಿವಾರವಾಗಿರೋದ್ರಿಂದ ಗ್ರಹಗಳ ಸಂಚಾರವು ನಿಮ್ಮ ರಾಶಿಯ ಮೇಲೆ ವಿಶೇಷ ಪ್ರಭಾವ ಬೀರಲಿದೆ. ವೃಷಭ ರಾಶಿಯ ಅಧಿಪತಿ ಶುಕ್ರನು ಇಂದಿನ ಶನಿಯು ಪ್ರಭಾವವು ನಿಮ್ಮ ಜೀವನದ ಮೇಲೆ ಯಾವ ರೀತಿ ಏರಿಳಿತ ತರಲಿದೆ ಎಂಬುದನ್ನು ವಿಶ್ಲೇಷಣವಾಗಿ ತಿಳಿಯೋಣ. ವೃತ್ತಿ ರಂಗದಲ್ಲಿ ಇಂದು ವೃಷಭ ರಾಶಿಯವರಿಗೆ ಅತ್ಯಂತ ಕಾರ್ಯನಿರತ ದಿನ. ಇಂದು ಕಚೇರಿಯಲ್ಲಿ ನೀವು ಅಂದುಕೊಂಡಕ್ಕಿಂತ ಹೆಚ್ಚು ಜವಾಬ್ದಾರಿಗಳು ನಿಮ್ಮ ಹೆಗಲೇರಲಿದೆ. ವಿಶೇಷವಾಗಿ ಸಾಫ್ಟ್ವೇರ್, ಬ್ಯಾಂಕಿಂಗ್ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿರೋರಿಗೆ ಕೆಲಸದ ಒತ್ತಡ ಹೆಚ್ಚಾಗಲಿದೆ. ಆದರೆ ನಿಮ್ಮ ಶಿಸ್ತು, ವಿಶೇಷವಾಗಿ ಸಮಯ ಪ್ರಜ್ಞೆ ನೋಡಿ ಮೇಲಧಿಕಾರಿಗಳು ಮೆಚ್ಚುಗೆ
ವ್ಯಕ್ತಪಡಿಸಲಿದ್ದಾರೆ. ಸಹೋದ್ಯೋಗಿಗಳೊಂದಿಗೆ ಇಂದು ಸೌಮ್ಯವಾಗಿ ವರ್ತಿಸಿ, ಇಲ್ಲದಿದ್ದರೆ ಸಣ್ಣ ವಿಷಯಕ್ಕೂ ದೊಡ್ಡ ಜಗಳವಾಗುವ ಕಾರಣವಿದೆ. ಹಳೆಯ ಹೂಡಿಕೆಗಳಿಂದ ಇಂದು ಲಾಭ ಬರುವ ಸಾಧ್ಯತೆ ಇದೆ. ನೀವು ಹೊಸ ಮಳಿಗೆ ತೆರೆಯಲು ಅಥವಾ ವ್ಯವಹಾರ ವಿಸ್ತರಿಸಲು ಯೋಚಿಸುತ್ತಿದ್ದರೆ ಇಂದು ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳುವುದು ಉತ್ತಮ ದಿನ. ಆದರೆ ಹಣಕಾಸಿನ ವಹಿವಾಟು ಮಾಡುವಾಗ ಅಪರಿಚಿತರನ್ನು ನಂಬಬೇಡಿ. ಆರ್ಥಿಕವಾಗಿ ಇಂದು ನಿಮಗೆ ಮಿಶ್ರ ಫಲ ದೊರೆಯಲಿದೆ. ಬೆಳಗ್ಗೆಯಿಂದಲೇ ಧನ ಲಾಭವಾಗುವ ಸೂಚನೆ ಇದೆ. ಬಹಳ ದಿನಗಳಿಂದ ಬರಬೇಕಿದ್ದ ಹಳೆಯ ಬಾಕಿ ಹಣ ನಿಮ್ಮ ಕೈ ಸೇರಬಹುದು. ಆದರೆ ಮಧ್ಯಾಹ್ನದ ನಂತರ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಕುಟುಂಬದ ಸದಸ್ಯರೊಬ್ಬರ ಬೇಡಿಕೆಯನ್ನು ಪೂರೈಸಲು ನೀವು ದೊಡ್ಡ ಮೊತ್ತದ ಹಣವನ್ನು ವ್ಯಯಿಸಬೇಕಾಗುತ್ತದೆ. ಹೂಡಿಕೆ ಮಾಡುವಾಗ ಚಿನ್ನ ಅಥವಾ ಬೆಳ್ಳಿ ಮೇಲೆ ಹೂಡಿಕೆ ಮಾಡುವುದು ದೀರ್ಘಕಾಲದವರೆಗೆ ನಿಮಗೆ ಲಾಭ ತಂದುಕೊಡಲಿದೆ. ಸಾಲ ನೀಡುವ ಅಥವಾ ಸಾಲ ಪಡೆಯುವ ವಿಚಾರದಲ್ಲಿ ಇಂದು ದೂರವಿರುವುದು ಒಳಿತು. ಕೌಟುಂಬಿಕ ಜೀವನದಲ್ಲಿ ಇಂದು ಶಾಂತಿ ಮತ್ತು ಸಮಾಧಾನವಿರಲಿದೆ. ನಿಮ್ಮ ಸಂಗಾತಿಯು ಇಂದು ನಿಮಗೆ ವಿಶೇಷವಾಗಿ ಬೆಂಬಲ ನೀಡಲಿದ್ದಾರೆ. ನಿಮ್ಮ ವೃತ್ತಿ ಜೀವನದ ಒತ್ತಡವನ್ನು ಅವರು ಅರ್ಥ ಮಾಡಿಕೊಂಡು ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನಿರ್ಮಿಸುತ್ತಾರೆ. ಸಂಜೆಯ ವೇಳೆಗೆ ಸಂಗಾತಿಯೊಂದಿಗೆ ದೇವಸ್ಥಾನಕ್ಕೆ ಅಥವಾ ಹೊರಗಡೆ ಹೋಗುವ ಯೋಜನೆ ರೂಪಿಸುವಿರಿ. ತಂದೆ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ. ಮನೆಯ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತದೆ. ಬಹಳ ದಿನಗಳಿಂದ ಕಾಡುತ್ತಿದ್ದ ಮನೆಯ ವಿವಾದವೊಂದು ಸುಖಾಂತ್ಯಗೊಳ್ಳಲಿದೆ. ಆರೋಗ್ಯದ ದೃಷ್ಟಿಯಿಂದ ವೃಷಭ ರಾಶಿಯವರಿಗೆ ಇಂದು ಸ್ವಲ್ಪ ಜಾಗರೂಕರಾಗಿರಬೇಕು. ಗಂಟಲು ನೋವು ಅಥವಾ ಶೀತದಂತಹ ಸಮಸ್ಯೆ ಕಾಡಬಹುದು. ಶನಿವಾರದ ಪ್ರಭಾವವಾಗಿರುವುದರಿಂದ ಸೋಮಾರಿತನ ಹೆಚ್ಚಾಗುವ ಸಂಭವವಿದೆ. ಅದನ್ನು ತಡೆಯಲು ಬೆಳಗ್ಗೆ ಸ್ವಲ್ಪ ಹೊತ್ತು ನಡಿಗೆ ಅಥವಾ ವ್ಯಾಯಾಮ ಮಾಡುವುದು ಅವಶ್ಯಕ. ವಿಶೇಷವಾಗಿ ವಾಹನ ಚಾಲನೆ ಮಾಡುವಾಗ ಅತಿಯಾದ ಎಚ್ಚರಿಕೆ ವಹಿಸಿ. ಸಣ್ಣ ಅಜಾಗರೂಕತೆಯು ಪೆಟ್ಟಾಗಲು ಕಾರಣವಾಗುತ್ತದೆ. ಸಮತೋಲನ ಆಹಾರ ಸೇವನೆ ಇಂದಿನ ಮಂತ್ರವಾಗಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಸವಾಲಿನ ದಿನವಾಗಿದೆ. ವಿಶೇಷವಾಗಿ ಕಷ್ಟದ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚಿನ ಶ್ರಮ ನೀಡಬೇಕು. ವಿಶೇಷವಾಗಿ ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ಸ್ವಲ್ಪ ಕಠಿಣ ಎನಿಸಬಹುದು. ಆದರೆ ಶಿಕ್ಷಕರ ಅಥವಾ ಹಿರಿಯರ ಸಹೋದರ ಸಹೋದರಿಯರ ಸಹಾಯ ಪಡೆಯುವುದು ಸುಲಭವಾಗಲಿದೆ. ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಲು ಮೊಬೈಲ್ ಅಥವಾ ಸಾಮಾಜಿಕ ಜಾಲತಾಣಗಳಿಂದ ದೂರವಿರಿ. ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ ಬಿಳಿ ಅಥವಾ ಹಸಿರು, ಶುಭ ಸಂಖ್ಯೆ 2, 7, 11, ಶುಭ ಸಮಯ 5 ರಿಂದ 6 ವಿಶೇಷ ಪರಿಹಾರ ಹತ್ತಿರದ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ದೀಪ ಹಚ್ಚಿ. ಶನಿವಾರವಾಗಿರೋದ್ರಿಂದ ಇರುವೆಗಳಿಗೆ ಸಕ್ಕರೆ ಅಥವಾ ಹಿಟ್ಟನ್ನು ಹಾಕುವುದು ನಿಮ್ಮ ಜಾತಕದಲ್ಲಿರುವ ನಕಾರಾತ್ಮಕತೆಯನ್ನು ಕಡಿಮೆ ಮಾಡಿ ಶನಿ ಚಾಲಿಸ ಕೇಳುವುದು ಅಥವಾ ಪಠಿಸುವುದು ಬಹಳ ಉತ್ತಮ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದಿನ ದಿನ ವಿಶೇಷತೆ ಹೇಗಿದೆ ಅಂದರೆ, ಬುಧನ ಗ್ರಹದ ಅಧಿಪತಿ ಹೊಂದಿರುವ ಈ ರಾಶಿಯವರು ಶನಿಯ ಪ್ರಭಾವಕ್ಕೆ ಒಳಗಾಗಲಿದ್ದಾರೆ. ಈ ದಿನವು ನಿಮ್ಮ ಬೌದ್ಧಿಕ ಸಾಮರ್ಥ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಗೆಲ್ಲಲಿದೆ. ಹಣಕಾಸು ಪ್ರೀತಿಯ ವಿಚಾರ ಹೇಗಿದೆ ಅಂತ ನೋಡೋಣ ಬನ್ನಿ. ಮಿಥುನ ರಾಶಿಯವರಿಗೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವ ದಿನ. ಇಂದು ಕಚೇರಿಯಲ್ಲಿ ನಿಮ್ಮ ಮಾತು ಮತ್ತು ಸಂವಹನ ಕಲೆ ಬಹಳ ಮುಖ್ಯವಾಗಿರುತ್ತದೆ. ಕ್ಲಿಷ್ಟಕರವಾದ ಸಮಸ್ಯೆಗಳು ನೀವು ನಿಮ್ಮ ಮಾತಿನ ಚಾತುರ್ಯದಿಂದ ಬಗೆಹರಿಸುತ್ತೀರಿ. ಮೇಲಧಿಕಾರಿಗಳು ನಿಮ್ಮ ಹೊಸ ಐಡಿಯಾ ಇಷ್ಟಪಡುತ್ತಾರೆ, ಆದರೆ ನಿಮ್ಮ ಕೆಲಸದ ಗುಟ್ಟನ್ನು ಸಹೋದ್ಯೋಗಿಗಳ ಮುಂದೆ ಬಿಟ್ಟುಕೊಡಬೇಡಿ. IT ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರಿಗೆ ವಿದೇಶಿ ಮೂಲಗಳಿಂದ ಕೆಲಸಗಳು ದೊರೆಯುವ ಸಾಧ್ಯತೆ ಇದೆ. ಹೊಸ ವ್ಯಾಪಾರದ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಕಾಗದ ಪತ್ರಗಳನ್ನು 2 ಬಾರಿ ಓದಿ. ಪಾಲುದಾರಿಕೆ ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ತಾಳ್ಮೆಯಿಂದ ವರ್ತಿಸಿ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಾಗ ಇಂದು ಸಾಮಾನ್ಯ ಲಾಭವಿದೆ. ಹಣಕಾಸಿನ ವಿಚಾರದಲ್ಲಿ ಇಂದು ನಿಮಗೆ ಸಮತೋಲಿನ ದಿನವಾಗಿದೆ. ದಿನದ ಆರಂಭದಲ್ಲಿ ಸ್ವಲ್ಪ ಆರ್ಥಿಕ ಮುಗ್ಗಟ್ಟು ಅನಿಸಿದರೂ ಮಧ್ಯಾಹ್ನದ ನಂತರ ಅನಿರೀಕ್ಷಿತ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ. ಹಳೆಯ ಸಾಲವನ್ನು ವಾಪಸ್ ಪಡೆಯಲು ಸೂಕ್ತವಾದ ದಿನ. ಐಷಾರಾಮಿ ವಸ್ತುಗಳ ಖರೀದಿಯಿಂದಾಗಿ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಆದರೆ ಶನಿವಾರವಾಗಿರೋದ್ರಿಂದ ಹಣದ ವ್ಯವಹಾರದಲ್ಲಿ ಯಾರಿಗೂ ಜಾಮೀನಿಗೆ ನಿಲ್ಲಬೇಡಿ. ಭವಿಷ್ಯಕ್ಕಾಗಿ ಉಳಿತಾಯ ಯೋಜನೆ ಹಣ ತೊಡಗಿಸುವುದು ಬಹಳ ಮುಖ್ಯ. ಕುಟುಂಬ ಮತ್ತು ಸಂಬಂಧಗಳು. ಪ್ರೇಮಿಗಳಿಗೆ ಇಂದು ಮಧುರವಾದ ದಿನ. ನಿಮ್ಮ ಮನಸ್ಸಿನ ಮಾತನ್ನು ಸಂಗಾತಿಯ ಮುಂದೆ ತೋಡಿಕೊಳ್ಳಿ. ವಿವಾಹಿತರಿಗೆ ಸಣ್ಣ ಪುಟ್ಟ ತುಂಟಾಟ ತಮಾಷೆ ಮನೆಯಲ್ಲಿ ಮಾಡಲಿದ್ದೀರಿ. ಸಂಗಾತಿಯೊಂದಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಇದು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಹಳೆಯ ಸ್ನೇಹಿತರೊಬ್ಬರ ಅನಿರೀಕ್ಷಿತವಾಗಿ ಭೇಟಿಯಾಗಬಹುದು. ಇದು ನಿಮ್ಮ ಮನಸ್ಸಿಗೆ ಸಂತೋಷ ನೀಡುತ್ತದೆ. ಮನೆಯಲ್ಲಿ ಕಿರಿಯ ಒಡ ಹುಟ್ಟಿದವರ ಶುಭ ವಾರ್ತೆಯನ್ನು ಕೇಳುವಿರಿ. ಆರೋಗ್ಯದ ಕಡೆ ಇಂದು ಮಿಥುನ ರಾಶಿಯವರಿಗೆ ವಿಶೇಷ ಗಮನ ನೀಡಬೇಕು. ಮಾನಸಿಕವಾಗಿ ಸ್ವಲ್ಪ ಗೊಂದಲ ಅಥವಾ ಅಶಾಂತಿ ನಿಮ್ಮನ್ನು ಕಾಡಬಹುದು. ಕೆಲಸದ ಒತ್ತಡದಿಂದಾಗಿ ನಿದ್ರಾಹೀನತೆ ಉಂಟಾಗಬಹುದು. ಶ್ವಾಸಕೋಶ ಅಥವಾ ಉಸಿರಾಟದ ತೊಂದರೆ ಇರೋರು ಧೂಳು ಮತ್ತು ಅಲರ್ಜಿಯಿಂದ ದೂರವಿರಿ. ಸಂಜೆಯ ವೇಳೆಗೆ ಹಸಿರು
ಪರಿಸರದಲ್ಲಿ ಸ್ವಲ್ಪ ಸಮಯ ಕಳೆಯುವುದರಿಂದ ಅಥವಾ ಲಘು ಸಂಗೀತ ಕೇಳುವುದರಿಂದ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ಸಾಕಷ್ಟು ನೀರು ಕುಡಿಯುವುದನ್ನು ಮರಿಬೇಡಿ. ವಿದ್ಯಾರ್ಥಿಗಳಿಗೆ ಇಂದು ಗ್ರಹಗಳ ಬದಲಾವಣೆ ಇರೋದರಿಂದ ವಿಶೇಷವಾಗಿ ಕಲೆ, ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶಗಳು ಲಭಿಸಿ ಬರುವ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಹೆಚ್ಚಿನ ಏಕಾಗ್ರತೆ ಓದಬಹುದು. ನಿಮ್ಮ ಶಿಕ್ಷಕರಿಂದ ಮಾರ್ಗದರ್ಶನ ಪಡೆಯಲು ಇಂದು ಶುಭ ದಿನ. ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ ಹಸಿರು ಮತ್ತು ಹಳದಿ. ಶುಭ ಸಂಖ್ಯೆ 5, 3, 12. ಶುಭ ಸಮಯ 10:30ರಿಂದ 12. ಮಿಥುನ ರಾಶಿಯವರು ಬುಧನ ಆರಾಧನೆ ಮಾಡುವುದು ಶ್ರೇಯಸ್ಕರ. ಇಂದು ಶನಿವಾರವಾಗಿರುವುದರಿಂದ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಕೇಳುವುದು ಒಳ್ಳೆಯದು. ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸುವುದು ಅಥವಾ ಹಸಿರು ಬಟ್ಟೆಯನ್ನು ದಾನ ಮಾಡುವುದರಿಂದ ಮಾನಸಿಕ ಶಾಂತಿ ಸಿಗಲಿದೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಚಂದ್ರನ ಆಧಿಪತ್ಯ ಇರುವ ನೀವು ಬಹಳ ಸಂವೇದನಾಶೀಲರು. ಇಂದು ಶನಿವಾರವಾಗಿರೋದ್ರಿಂದ ನಿಮ್ಮ ರಾಶಿಯ ಮೇಲೆ ಗ್ರಹದ ಪ್ರಭಾವ ಹೇಗಿದೆ ಎಂದು ನೋಡೋಣ ಬನ್ನಿ. ಕರ್ಕಾಟಕ ರಾಶಿಯವರಿಗೆ ವೃತ್ತಿರಂಗದಲ್ಲಿ ತಾಳ್ಮೆ ಮತ್ತು ಶಿಸ್ತು ಬಹಳ ಮುಖ್ಯ. ಇಂದು ಕಚೇರಿಯಲ್ಲಿ ಕೆಲಸ ಹೊರೆ ಸ್ವಲ್ಪ ಹೆಚ್ಚಾಗಬಹುದು. ನೀವು ಎಷ್ಟೇ ಶ್ರಮ ಪಟ್ಟರೂ ಫಲಿತಾಂಶ ನಿಧಾನವಾಗಿ ಸಿಗುತ್ತದೆ ಎಂಬ ಭಾವನೆ ಮೂಡಲಿದೆ. ಆದರೆ ನೆನಪಿಡಿ, ಶನಿವಾರವಾಗಿರುವುದರಿಂದ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ದೊರೆಯುತ್ತದೆ. ಸರ್ಕಾರಿ ಕೆಲಸದಲ್ಲಿರುವವರಿಗೆ ಇಂದು ವರ್ಗಾವಣೆ ಅಥವಾ ಹೊಸ ಜವಾಬ್ದಾರಿಗಳ ಸೂಚನೆ ಸಿಗಬಹುದು. ರಾಜಕೀಯ ಅಥವಾ ಸಾರ್ವಜನಿಕ ರಂಗದಲ್ಲಿರುವವರಿಗೆ ಗೌರವ ಹೆಚ್ಚಾಗಲಿದೆ. ವ್ಯಾಪಾರಸ್ಥರಿಗೆ ಇಂದು ಸಾಮಾನ್ಯ ದಿನ. ದೊಡ್ಡ ಮಟ್ಟದ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯುವುದು ವಿಶೇಷವಾಗಿ ಹಾಲಿನ ಉತ್ಪನ್ನಗಳು, ಸಿದ್ಧ ಉಡುಪುಗಳು ಅಥವಾ ಹೋಟೆಲ್ ಉದ್ಯಮದಲ್ಲಿರುವವರಿಗೆ ಮಧ್ಯಾಹ್ನದ ನಂತರ ಲಾಭ ಕಂಡುಬರುವ ಸಾಧ್ಯತೆ ಇದೆ. ಹೆಚ್ಚಿನ ಗ್ರಾಹಕರನ್ನು ಸೆಳೆಯಲು ನೀವು ಯಶಸ್ವಿಯಾಗುತ್ತೀರಿ. ಹಣಕಾಸಿನ ದೃಷ್ಟಿಯಿಂದ ಇಂದು ನಿಮಗೆ ಮಿಶ್ರ ಫಲ ದೊರೆಯಲಿದೆ. ನಿಮ್ಮ ಆದಾಯದ ಮೂಲಗಳು ಇರುತ್ತದೆ, ಆದರೆ ಅನಿರೀಕ್ಷಿತ ಪ್ರವಾಸ ಅಥವಾ ವೈದ್ಯಕೀಯ ಖರ್ಚುಗಳು ಎದುರಾಗಬಹುದು. ಸಾಲ ನೀಡುವ ವಿಚಾರದಲ್ಲಿ ಇಂದು ಬಹಳ ಜಾಗರೂಕರಾಗಿರಲಿ. ಇನ್ನು ನೀಡಿದ ಹಣ ವಾಪಸ್ ಬರುವುದು ಕಷ್ಟವಾಗಬಹುದು. ಭೂಮಿ ಅಥವಾ ಆಸ್ತಿ ಖರೀದಿಗೆ ಸಂಬಂಧಿಸಿದ ಮಾತುಕತೆಗಳು ನಡೆಯಲಿದೆ. ಇಂದು ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಡಿ. ಉಳಿತಾಯದ ಕಡೆ ಹೆಚ್ಚಿನ ಗಮನ ಹರಿಸಿ. ನಿಮ್ಮ ಭವಿಷ್ಯದ ದೃಷ್ಟಿಯಿಂದ ಉತ್ತಮ. ಕೌಟುಂಬಿಕವಾಗಿ ಇಂದು ನೀವು ಏರಿಳಿತ ಕಂಡುಬರುತ್ತೀರಿ. ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ವಿಶೇಷವಾಗಿ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಅವರ ಮನಸ್ಸಿಗೆ ನೋವಾಗದಂತೆ ನಡೆದುಕೊಳ್ಳಿ. ಮಕ್ಕಳಿಂದ ಸಂತೋಷದ ಸುದ್ದಿ ಕೇಳಿದ್ರಿ. ಇದು ಮನೆಯಲ್ಲಿ ವಾತಾವರಣ ಹಗುರಗೊಳಿಸುತ್ತದೆ. ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೂ ವಾದ ಮಾಡುವುದನ್ನು ತಪ್ಪಿಸಿ. ಅವರ ಭಾವನೆಗಳಿಗೆ ಗೌರವ ನೀಡಿ. ಅವಿವಾಹಿತರಿಗೆ ಇಂದು ತಮ್ಮ ಇಷ್ಟ ವ್ಯಕ್ತಿಯ ಭೇಟಿಯಾಗುವ ಮನದಾಳದ ಮಾತನ್ನು ಅವರೊಂದಿಗೆ ಹಂಚಿಕೊಳ್ಳುವ ಸಾಧ್ಯತೆ ಇದೆ. ಪ್ರೇಮ ಜೀವನದಲ್ಲಿ ಮಧುರತೆ ಇರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಮಾನಸಿಕವಾಗಿ ಸ್ವಲ್ಪ ಆತಂಕ ಮತ್ತು ಬೇಸರ ನಿಮ್ಮನ್ನು ಕಾಡಬಹುದು. ಚಂದ್ರನ ಪ್ರಭಾವದಿಂದಾಗಿ ಶೀತ, ಕೆಮ್ಮು ಅಥವಾ ಎದೆ ಭಾಗದಲ್ಲಿ ತೊಂದರೆ ಕಾಣಿಸಿಕೊಳ್ಳಬಹುದು. ಶನಿವಾರವಾಗಿರೋದ್ರಿಂದ ಅತಿಯಾದ ಕೆಲಸ ನಿಮ್ಮನ್ನು ದಣಿಸಬಹುದು. ರಾತ್ರಿ ಸಮಯದಲ್ಲಿ ಸರಿಯಾದ ನಿದ್ರೆ ಮಾಡುವುದು ಅವಶ್ಯಕ. ಧನಾತ್ಮಕ ಚಿಂತನೆಗಳನ್ನು ಬೆಳೆಸಿಕೊಳ್ಳಿ ಮತ್ತು ಹಸಿರು ತರಕಾರಿ ಸೇವನೆ ಹೆಚ್ಚಿಸಿ. ವಿದ್ಯಾರ್ಥಿಗಳಿಗೆ ಇಂದು ಸವಾಲಿನ ದಿನ. ಮನಸ್ಸು ಚಂಚಲವಾಗಿ ಇರುವ ಸಾಧ್ಯತೆ ಇರೋದ್ರಿಂದ ಓದಿನಲ್ಲಿ ಏಕಾಗ್ರತೆ ಕಷ್ಟವಾಗಬಹುದು. ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೆಯುತ್ತಿರುವವರಿಗೆ ಪುನರಾವರ್ತನೆ ಹೆಚ್ಚು ಒತ್ತು ನೀಡಿ. ಕಲಾ ವಿಭಾಗ ವಿದ್ಯಾರ್ಥಿಗಳಿಗೆ ಇಂದು ಉತ್ತಮ ಪ್ರಗತಿ ಕಂಡುಬರಲಿದೆ. ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ ಬಿಳಿ ಕೆನೆ. ಶುಭ ಸಂಖ್ಯೆ 2, 4, 20. ಶುಭ ಸಮಯ 6ರಿಂದ 8. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಶನಿವಾರವಾಗಿರೋದ್ರಿಂದ ಮುಖವಾಗಿ ಕುಳಿತು ಹನುಮಾನ್ ಚಾಲೀಸ ಪಠಿಸಿ. ಶಿವನಿಗೆ ಜಲಾಭಿಷೇಕ ಮಾಡುವುದು ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಜಾತಕದಲ್ಲಿ ಚಂದ್ರದೋಷ ಮತ್ತು ಶನಿ ಪ್ರಭಾವ ಕಡಿಮೆಯಾಗುತ್ತದೆ. ಬಡವರಿಗೆ ಬಿಳಿ ಬಣ್ಣದ ಆಹಾರವನ್ನು ದಾನ ಮಾಡಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯು ಸೂರ್ಯನ ಅಧಿಪತಿಯ ಸಿಂಹರಾಶಿ ಆಗಿರೋದ್ರಿಂದ ಶನಿವಾರದ ಪ್ರಭಾವ ನಿಮ್ಮ ಮೇಲೆ ಹೇಗಿದೆ ಅಂದರೆ, ಸಿಂಹರಾಶಿಯವರಿಗೆ ವೃತ್ತಿರಂಗದಲ್ಲಿ ಅಧಿಕಾರ ಮತ್ತು ಜವಾಬ್ದಾರಿಗಳು ಸಮ್ಮಿಶ್ರಣ ಫಲ ನೀಡಲಿದೆ. ಇಂದು ಕಚೇರಿಯಲ್ಲಿ ನೀವು ನಾಯಕತ್ವದ ಗುಣಗಳನ್ನು ಪ್ರದರ್ಶಿಸಲು ಉತ್ತಮ ಅವಕಾಶ ಸಿಗಲಿದೆ. ನಿಮ್ಮ ದಕ್ಷತೆಯನ್ನು ನೋಡಿ ಮೇಲಧಿಕಾರಿಗಳು ಹೊಸ ಜವಾಬ್ದಾರಿ ವಹಿಸಬಹುದು. ಆದರೆ ಶನಿವಾರವಾಗಿರೋದ್ರಿಂದ ಸಹೋದ್ಯೋಗಿಗಳ ಸಣ್ಣ ಮಟ್ಟದ ಮತ್ಸರ ಉಂಟಾಗಬಹುದು. ಆದ್ದರಿಂದ ನಿಮ್ಮ ಯಶಸ್ಸಿನ ಬಗ್ಗೆ ಅತಿಯಾದ ಆಡಂಬರ ಪ್ರದರ್ಶಿಸಬೇಡಿ. ಸರ್ಕಾರಿ ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ಇಂದು ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ನೀವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಧನ ಲಾಭವಾಗುವ ಸಾಧ್ಯತೆ ಇದೆ. ಹೊಸ ಒಪ್ಪಂದಗಳು ದೀರ್ಘಾವಧಿ ಲಾಭ ತಂದುಕೊಡುತ್ತದೆ. ಕಬ್ಬಿಣ, ಸಿಮೆಂಟ್ ಅಥವಾ ಯಂತ್ರೋಪಕರಣ ವ್ಯವಹಾರ ಮಾಡುವವರಿಗೆ ಇಂದು ಲಾಭದ ದಿನ. ಅನಿರೀಕ್ಷಿತವಾಗಿ ವ್ಯವಹಾರ ನಿಮಿತ್ತ ಸಣ್ಣ ಪ್ರಯಾಣ ಮಾಡಬಹುದು. ಹಣಕಾಸಿನ ದೃಷ್ಟಿಯಿಂದ ನಿಮಗೆ ಸ್ಥಿರವಾದ ದಿನ. ಆದಾಯದ ಹರಿವು ಹೆಚ್ಚಾಗುತ್ತದೆ. ಆದರೆ ಹಳೆಯ ಸಾಲ ತೀರಿಸಲು ಒತ್ತಡ ನಿಮ್ಮ ಮೇಲಿರಬಹುದು. ಆಸ್ತಿಗೆ ಸಂಬಂಧಿಸಿದ
ವಿವಾದಗಳಿದ್ದರೆ ಅದು ಇಂದು ಪರಿಹರಿಸಲು ಸಾಧ್ಯತೆ ಇದೆ. ನೀವು ದಾನ ಧರ್ಮಗಳಿಗೆ ಅಥವಾ ಸಾಮಾಜಿಕ ಕಾರ್ಯಗಳಿಗೆ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಅನಗತ್ಯ ಆಡಂಬರ ವಸ್ತುಗಳಿಗಾಗಿ ಹಣ ಖರ್ಚು ಮಾಡುವುದನ್ನು ತಪ್ಪಿಸಿ. ಮಧ್ಯಾಹ್ನದ ನಂತರ ಲಾಟರಿ ಅಥವಾ ಅದೃಷ್ಟ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ತಂದೆಯವರ ಮಾರ್ಗದರ್ಶನ ಇದು ನಿಮಗೆ ಕಷ್ಟ ಕಾಲದಲ್ಲಿ ದಾರಿದೀಪವಾಗಬಹುದು. ಮಕ್ಕಳ ಶಿಸ್ತಿನ ಬಗ್ಗೆ ನೀವು ಸ್ವಲ್ಪ ಕಠಿಣವಾಗಿ ವರ್ತಿಸಬೇಕು, ಆದರೆ ಅದು ಅವರ ಭವಿಷ್ಯಕ್ಕೆ ಒಳ್ಳೆಯದು. ಮನೆಯಲ್ಲಿ ಮಂಗಳಕರ ವಿಷಯದ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ನಿಮ್ಮ ಸಂಗಾತಿಯು ಇಂದು ನಿಮ್ಮಿಂದ ಹೆಚ್ಚಿನ ಸಮಯವನ್ನು ನಿರೀಕ್ಷಿಸುತ್ತಾರೆ. ಕೆಲಸದ ಒತ್ತಡದ ನಡುವೆಯೂ ಅವರಿಗೆ ಸ್ವಲ್ಪ ಸಮಯ ಮೀಸಲಿಡಿ. ಪ್ರೇಮಿಗಳಿಗೆ ಇಂದು ಸಣ್ಣ ಪುಟ್ಟ ಸಂಶಯ ಮಾಡಬೇಡಿ. ಪರಸ್ಪರ ಮುಕ್ತವಾಗಿ ಮಾತನಾಡುವುದರಿಂದ ಸಮಸ್ಯೆ ಬಗೆಹರಿಯುತ್ತದೆ. ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವುದು ಇಂದು ಸಕಾಲ. ಸೂರ್ಯನ ಪ್ರಭಾವದಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿದರೂ ಶನಿಯ ಪ್ರಭಾವದಿಂದ ಬೆನ್ನು ನೋವು ಅಥವಾ ಮೊಣಕಾಲಿನ ನೋವು ಕಾಣಿಸಿಕೊಳ್ಳಬಹುದು. ಅತಿಯಾದ ಕೋಪ ಅಥವಾ ಆವೇಶದಿಂದ ರಕ್ತದೊತ್ತಡ ಹೆಚ್ಚಾಗಬಹುದು. ಆದ್ದರಿಂದ ಶಾಂತವಾಗಿರಿ. ಸಂಜೆ ವೇಳೆಗೆ ಸ್ವಲ್ಪ ಹೊತ್ತು ಮೌನವಾಗಿರುವುದು ಅಥವಾ ಪ್ರಾಣಾಯಾಮ ಮಾಡುವುದು ನಿಮ್ಮ ಮನಸ್ಸಿಗೆ ಆರೋಗ್ಯಕ್ಕೆ ಬಹಳ ಉತ್ತಮ. ಆಹಾರದಲ್ಲಿ ಎಣ್ಣೆ ಪದಾರ್ಥ ಆದಷ್ಟು ಕಡಿಮೆ ಮಾಡಿ. ವಿದ್ಯಾರ್ಥಿಗಳಿಗೆ ಇಂದು ಪರಿಶ್ರಮದ ತಕ್ಕ ಪ್ರತಿಫಲ ಸಿಗುವ ದಿನ. ನಿಮ್ಮ ಏಕಾಗ್ರತೆ ಹೆಚ್ಚಾಗಲಿದೆ. ವಿಶೇಷವಾಗಿ ತಾಂತ್ರಿಕ ಶಿಕ್ಷಣ ಅಥವಾ ವೈದ್ಯಕೀಯ ಶಿಕ್ಷಣ ಪಡೆಯುವವರಿಗೆ ಇಂದು ಸಂಶೋಧನಾ ಕ್ಷೇತ್ರದಲ್ಲಿ ಯಶಸ್ಸು ಸಿಗಲಿದೆ. ವಿದೇಶಿ ವ್ಯಾಸಂಗಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ದಾಖಲೆಗಳನ್ನು ವಿಲೇವಾರಿ ಮಾಡುವ ದಿನ. ವಿಶೇಷ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಕೆಂಪು, ಕೇಸರಿ, ಬಂಗಾರದ ಬಣ್ಣ. ಶುಭ ಸಂಖ್ಯೆ 159. ಶುಭ ಸಮಯ ಬೆಳಗ್ಗೆ 8 ರಿಂದ 10 ಗಂಟೆಯವರೆಗೆ. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ. ಶನಿವಾರವಾಗಿರೋದ್ರಿಂದ ಅಶ್ವತ್ಥ ಮರಕ್ಕೆ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಸೂರ್ಯಾಯ ನಮಃ ಮತ್ತು ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ಜಪಿಸಿ. ಬಡವರಿಗೆ ಗೋಧಿ ಅಥವಾ ಬೆಲ್ಲ ದಾನ ಮಾಡಿ. ನಿಮ್ಮ ಗ್ರಹ ದೋಷ ನಿವಾರಣೆಯಾಗುತ್ತದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಕನ್ಯಾ ರಾಶಿಯವರಿಗೆ ಇಂದು ವೃತ್ತಿ ಕ್ಷೇತ್ರದಲ್ಲಿ ಅತ್ಯಂತ ವ್ಯವಸ್ಥಿತವಾದ ಕೆಲಸ ಮಾಡುತ್ತೀರಿ. ಇದು ನಿಮ್ಮ ಕೆಲಸದ ಶಿಸ್ತು ಮತ್ತು ಅಚ್ಚುಕಟ್ಟನ್ನು ಕಚೇರಿಯಲ್ಲಿ ಮನ್ನಣೆ ಸಿಗಲಿದೆ. ಬಾಕಿ ಉಳಿದಿದ್ದ ಕಡಿತಗಳು ಇಂದು ಕೆಲಸಗಳು ಪೂರ್ಣಗೊಳ್ಳುತ್ತದೆ. ಸಂವಹನ ಕ್ಷೇತ್ರದಲ್ಲಿರೋರಿಗೆ ಇಂದು ಹೊಸ ಅವಕಾಶಗಳು ಹುಡುಕಿಕೊಂಡು ಬರಲಿದೆ. ಆದರೆ ಶನಿವಾರವಾಗಿರೋದ್ರಿಂದ ಅತಿಯಾದ ಕೆಲಸದ ಒತ್ತಡ ನಿಮ್ಮನ್ನು ಕಾಡಬಹುದು. ಸಹೋದ್ಯೋಗಿಗಳ ಸಣ್ಣ ತಪ್ಪನ್ನು ಎತ್ತಿ ತೋರಿಸುವ ಮೃದುವಾಗಿ ವರ್ತಿಸಿ, ಇಲ್ಲದಿದ್ದರೆ ಶತ್ರುಗಳು ಹೆಚ್ಚಾಗಬಹುದು. ವ್ಯಾಪಾರಸ್ಥರಿಗೆ ಇಂದು ಸಾಮಾನ್ಯಕ್ಕಿಂತ ಹೆಚ್ಚಿನ ಲಾಭ ಸಿಗುವ ಸಾಧ್ಯತೆ ಇದೆ. ವಿಶೇಷವಾಗಿ ಲೆಕ್ಕಪತ್ರ ನಿರ್ವಹಣೆ, ಸಲಹಾ ಕೇಂದ್ರಗಳು ಅಥವಾ ಆಮದು ರಫ್ತು ವ್ಯವಹಾರದಲ್ಲಿರೋರಿಗೆ ಇಂದು ಶುಭ ದಿನ. ಹೊಸ ಹೂಡಿಕೆಗೆ ಸಂಬಂಧಿಸಿದಂತೆ ಇಂದು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಿದಿರಿ. ಆದರೆ ಹಣಕಾಸಿನ ವಿಚಾರದಲ್ಲಿ ಯಾರನ್ನು ಕುರುಡಾಗಿ ನಂಬಬೇಡಿ. ಆರ್ಥಿಕವಾಗಿ ಇಂದು ನಿಮಗೆ ಶುಭ ಫಲ ದೊರೆಯಲಿದೆ. ದೀರ್ಘಕಾಲದ ಹೂಡಿಕೆಗಳಿಂದ ಲಾಭ ಬರುವ ಸಾಧ್ಯತೆ ಇದೆ. ಇಂದು ನೀವು ನಿಮ್ಮ ಮನೆಯ ನವೀಕರಣ ಅಥವಾ ವಾಹನ ದುರಸ್ತಿಗಾಗಿ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ಉಳಿತಾಯದ ಕಡೆ ನಿಮ್ಮ ಗಮನ ಹೆಚ್ಚಾಗುತ್ತದೆ. ಇದು ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದು. ಹಣದ ವ್ಯವಹಾರದಲ್ಲಿ ಇಂದು ನೀವು ಮಾತು ಫಲ ನೀಡಲಿದೆ. ಬರಬೇಕಿದ್ದ ಹಳೆಯ ಬಾಕಿ ಹಣ ವಾಪಸ್ ಬರುತ್ತದೆ. ಲಾಟರಿ ಅಥವಾ ಜೂಜಿನಂತಹ ಅನಿಶ್ಚಿತ ವ್ಯವಹಾರಗಳಲ್ಲಿ ಇಂದು ದೂರವಿರಿ. ಕೌಟುಂಬಿಕ ಜೀವನದಲ್ಲಿ ಇಂದು ಶಾಂತಿಯುತ ವಾತಾವರಣ. ಮನೆಯವರೊಂದಿಗೆ ಸಮಯ ಕಳೆಯಲು ಇಂದು ನಿಮಗೆ ಉತ್ತಮ ಅವಕಾಶ ಸಿಗಲಿದೆ. ವಿಶೇಷವಾಗಿ ಸೋದರ ಮಾವ ಅಥವಾ ತಾಯಿಯ ಕಡೆ ಸಂಬಂಧಿಕರಿಂದ ಸಹಾಯ ಸಿಗಬಹುದು. ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಮಹತ್ವ ಚರ್ಚೆ ನಡೆಯಲಿದೆ. ನಿಮ್ಮ ಸಂಗಾತಿಯು ಇಂದು ನಿಮ್ಮ ಕಾರ್ಯಕ್ಷಮತೆಯನ್ನು ಪ್ರಶಂಸಿಸುತ್ತಾರೆ. ಪ್ರೇಮಿಗಳಿಗೆ ಇಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಸಂಜೆಯ ವೇಳೆಗೆ ಪರಸ್ಪರ ಕುಳಿತು ಮಾತನಾಡುವುದರಿಂದ ಅವೆಲ್ಲವೂ ದೂರವಾಗಲಿದೆ. ಸಂಗಾತಿಯ ಹೆಸರಿನಲ್ಲಿ ಯಾವುದೇ ಹೂಡಿಕೆ ಮಾಡಲು ಇದು ನಿಮಗೆ ಅದೃಷ್ಟ ತರಲಿದೆ. ಆರೋಗ್ಯದ ವಿಚಾರದಲ್ಲಿ ಕನ್ಯಾ ರಾಶಿಯವರಿಗೆ ಇಂದು ಸ್ವಲ್ಪ ಜಾಗರೂಕರಾಗಿರಬೇಕು. ಬುಧನ ಪ್ರಭಾವದಿಂದ ನಿಮ್ಮ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಾಸ ಉಂಟಾಗಬಹುದು. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಆದ್ದರಿಂದ ಹೊರಗಿನ ಆಹಾರ ಸೇವಿಸುವುದನ್ನು ನಿಲ್ಲಿಸಿ. ಶನಿವಾರವಾಗಿರೋದ್ರಿಂದ ನರಗಳ ದೌರ್ಬಲ್ಯ ಅಥವಾ ಕಾಲು ನೋವು ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಸ್ವಲ್ಪ ಮಾನಸಿಕ ಆಯಾಸ. ಇದನ್ನು ಹೋಗಲಾಡಿಸಲು ಧ್ಯಾನ, ಪುಸ್ತಕ ಓದುವ ಹವ್ಯಾಸ ಬೆಳೆಸಿಕೊಳ್ಳಿ. ಸಾಕಷ್ಟು ನೀರು ಕುಡಿಯಿರಿ. ಆರೋಗ್ಯದ ಮಂತ್ರವಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಇಂದು ಗ್ರಹಗಳ ಅನುಕೂಲ ಚೆನ್ನಾಗಿದೆ. ನಿಮ್ಮ ಬೌದ್ಧಿಕ ಸಾಮರ್ಥ್ಯ ಹೆಚ್ಚಾಗಲಿದೆ. ವಿಶೇಷವಾಗಿ ಗಣಿತ, ಅಂಕಿಅಂಶ ಅಥವಾ ವಿಜ್ಞಾನ ವಿಷಯದಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ಇಂದು ಹೆಚ್ಚಿನ ಸಾಧನೆ ಮಾಡಲಿದ್ದೀರಿ. ಶಿಕ್ಷಕರ ಮಾರ್ಗದರ್ಶನ ನಿಮಗೆ ಹೊಸ ದಾರಿಯನ್ನು ತೋರಿಸಲಿದೆ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಫಲಿತಾಂಶಕ್ಕಾಗಿ ಕಾಯುತ್ತಿರುವವರಿಗೆ ಇಂದು ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ ಹಸಿರು ಮತ್ತು ಪಚ್ಚೆ ಹಸಿರು. ಶುಭ ಸಂಖ್ಯೆ 5, 6, 14. ಶುಭ ಸಮಯ ಮಧ್ಯಾಹ್ನ 1:30 ರಿಂದ 3 ಗಂಟೆ. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಬೆಳಗ್ಗೆ ಗಣಪತಿಗೆ ದೂರ್ವೆ ಅರ್ಪಿಸಿ. ಶನಿವಾರವಾಗಿರೋದ್ರಿಂದ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆ ದೀಪ, ಓಂ ಬುಧಾಯ ನಮಃ ಮಂತ್ರವನ್ನು ಜಪಿಸಿ. ಬಡವರಿಗೆ ಹಸಿರು ಹೆಸರು ಬೇಳೆ ದಾನ ಮಾಡಿ. ಇದರಿಂದ ನಿಮ್ಮ ಸಂಕಷ್ಟ ದೂರವಾಗುತ್ತದೆ. ಮುಂದಿನ ರಾಶಿ
ತುಲಾರಾಶಿ. ತುಲಾರಾಶಿಯವರಿಗೆ ಇಂದು ವೃತ್ತಿ ರಂಗದಲ್ಲಿ ಸೃಜನಶೀಲತೆ ಮತ್ತು ಬುದ್ಧಿವಂತಿಕೆಯ ದಿನ. ಇಂದು ಕಚೇರಿಯಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ. ನಿಮ್ಮ ಸಂವಹನ ಕಲೆ ಮತ್ತು ಎಲ್ಲರನ್ನೂ ಒಟ್ಟಾರೆಯಾಗಿ ಕೊಂಡೊಯ್ಯುವ ಗುಣಕ್ಕೆ ಮೆಚ್ಚುಗೆ ಸಿಗಲಿದೆ. ಆದರೆ ಶನಿವಾರದ ಪ್ರಭಾವ ಇರೋದ್ರಿಂದ ಕೆಲಸಗಳು ಅಂದುಕೊಂಡಕ್ಕಿಂತ ತಡವಾಗಿ ಮುಗಿಯುತ್ತದೆ. ತಾಳ್ಮೆ ಕಳೆದುಕೊಳ್ಳಬೇಡಿ. ಕಲೆ, ಫ್ಯಾಷನ್ ಅಥವಾ ವಿನ್ಯಾಸ ಕ್ಷೇತ್ರದಲ್ಲಿರುವವರಿಗೆ ಹೊಸ ಪ್ರಾಜೆಕ್ಟ್ ಲಭಿಸುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಇಂದು ಲಾಭದಾಯಕ ದಿನ. ವಿಶೇಷವಾಗಿ ಸೌಂದರ್ಯವರ್ಧಕ, ಹೋಟೆಲ್ ಉದ್ಯಮ ಅಥವಾ ಅಲಂಕಾರಿಕ ವಸ್ತುಗಳ ವ್ಯವಹಾರ ಮಾಡುವವರಿಗೆ ಉತ್ತಮ ವಹಿವಾಟು ನಡೆಯಲಿದೆ. ಹೊಸ ಪಾಲುದಾರಿಕೆಗೆ ಇಂದು ಪ್ರಸ್ತುತವಾದ ದಿನ. ಆದರೆ ಆತುರದ ನಿರ್ಧಾರ ಬೇಡ. ಹಳೆಯ ಗ್ರಾಹಕರೊಂದಿಗೆ ಬಾಂಧವ್ಯ ವೃದ್ಧಿಯಾಗುತ್ತದೆ. ಆರ್ಥಿಕವಾಗಿ ಇಂದು ತುಲಾರಾಶಿಯವರಿಗೆ ಸಮತೋಲನವಾಗುವ ದಿನ. ನಿಮ್ಮ ಆದಾಯದಲ್ಲಿ ಏರಿಕೆ ಕಂಡುಬರುತ್ತದೆ. ಐಷಾರಾಮಿ ವಸ್ತುಗಳ ಖರೀದಿಯಿಂದಾಗಿ ಹಣ ಹೆಚ್ಚು ಖರ್ಚಾಗುವ ಸಾಧ್ಯತೆ ಇದೆ. ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ಮಾತುಗಳು ನಡೆಯುತ್ತಿದ್ದರೆ ಇಂದು ಅದಕ್ಕೆ ಉತ್ತಮ ಚಾಲನೆ ನೀಡಲಿದೆ. ಇಂದು ನೀವು ನಿಮ್ಮ ಸಂಗಾತಿಗಾಗಿ ಮನೆಗೆ ಅತ್ಯಂತವಿರುವ ಸುಖ ಸೌಲಭ್ಯಕ್ಕಾಗಿ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವಾಗ ಚಿನ್ನದ ಮೇಲೆ ಅಥವಾ ದೀರ್ಘ ಅವಧಿಯ ಫಿಕ್ಸಡ್ ಡೆಪಾಸಿಟ್ ಮೇಲೆ ಹೂಡಿಕೆ ಮಾಡುವುದು ಒಳ್ಳೆಯದು. ಯಾರಿಗೂ ಸಾಲ ನೀಡುವ ಸಾಹಸಕ್ಕೆ ಕೈ ಹಾಕುವುದು ಬೇಡ. ಕುಟುಂಬ ಜೀವನದಲ್ಲಿ ಇಂದು ಪ್ರೀತಿ ಮತ್ತು ಸೌಹಾರ್ದತೆ ಮನೆ ಮಾಡಲಿದೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಆಶಾವಾದಿ ವಾತಾವರಣವಿರುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಪೂಜೆ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಭಾಗವಹಿಸುವುದು ಮಕ್ಕಳ ನಡವಳಿಕೆ ನಿಮಗೆ ಹೆಮ್ಮೆ ತರಲಿದೆ. ಸಹೋದರ ಸಹೋದರಿಯರ ನಡುವೆ ಇದ್ದ ಮನಸ್ತಾಪ ಇಂದು ಬಗೆಹರಿಯಲಿದೆ. ಪ್ರೇಮಿಗಳಿಗೆ ಇಂದು ಅತ್ಯಂತ ರೊಮ್ಯಾಂಟಿಕ್ ದಿನ. ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯುವಿರಿ. ದಾಂಪತ್ಯ ಜೀವನದಲ್ಲಿ ಮಧುರತೆ ಇರುತ್ತದೆ. ವಿವಾಹ ಅಪೇಕ್ಷಿತರಿಗೆ ಇಂದು ಸೂಕ್ತ ಸಂಬಂಧಗಳು ಕೂಡಿ ಬರುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸು ಇಚ್ಛೆಯಂತೆ ಸಂಗಾತಿಯ ಮುಂದೆ ಹೇಳಲು ಇಷ್ಟಪಡುತ್ತೀರಿ. ಆರೋಗ್ಯದ ವಿಚಾರದಲ್ಲಿ ತುಲಾರಾಶಿಯವರಿಗೆ ಸಾಧಾರಣ ಫಲ ಸಿಗಲಿದೆ. ಶುಕ್ರನ ಪ್ರಭಾವ ಇರೋದ್ರಿಂದ ಮುಖ ತೇಜಸ್ಸು ಇದ್ದರೂ ಶನಿವಾರವಾಗಿರೋದ್ರಿಂದ ಬೆನ್ನು ನೋವು ಅಥವಾ ಕಿಡ್ನಿ ಸಮಸ್ಯೆ ಸ್ವಲ್ಪ ತೊಂದರೆ ಕಾಣಿಸಿಕೊಳ್ಳಬಹುದು. ಅತಿಯಾದ ಸಿಹಿ ಪದಾರ್ಥ ಸೇವನೆಯಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರಲಿದೆ. ಆದ್ದರಿಂದ ಆಹಾರದ ಮೇಲೆ ನಿಯಂತ್ರಣವಿರಲಿ. ಮಾನಸಿಕ ಶಾಂತಿಗಾಗಿ ಇಂದು ಸ್ವಲ್ಪ ಸಮಯ ಪ್ರಕೃತಿಯ ಮಡಿಲಿನಲ್ಲಿ ಕಳೆಯಿರಿ. ದೈಹಿಕ ವ್ಯಾಯಾಮಕ್ಕಿಂತ ಮಾನಸಿಕ ವಿಶ್ರಾಂತಿ ಇಂದು ನಿಮಗೆ ಬಹಳ ಅತ್ಯಮೂಲ್ಯ. ವಿದ್ಯಾರ್ಥಿಗಳಿಗೆ ಇಂದು ಪ್ರಗತಿಪರ ದಿನ. ನಿಮ್ಮ ಸೃಜನಶೀಲ ಸಾಮರ್ಥ್ಯ ಇಂದು ಉತ್ತುಂಗದಲ್ಲಿರುತ್ತದೆ. ಚಿತ್ರಕಲೆ, ಸಂಗೀತ ಅಥವಾ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಇಂದು ವಿಶೇಷ ಮನ್ನಣೆ ಸಿಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗುತ್ತಿರುವವರಿಗೆ ಅತಿಯಾದ ಆತ್ಮವಿಶ್ವಾಸದಿಂದ ತಪ್ಪು ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಎಚ್ಚರ ವಹಿಸಿ ಓದಿ. ಹಿರಿಯರ ಮಾರ್ಗದರ್ಶನ ಪಡೆಯುವುದು ಉತ್ತಮ. ಇನ್ನು ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ ಬಿಳಿ, ತಿಳಿ ನೀಲಿ ಮತ್ತು ಗುಲಾಬಿ. ಶುಭ ಸಂಖ್ಯೆ 6, 8, 15. ಶುಭ ಸಮಯ 4:30ರಿಂದ 6 ಗಂಟೆ. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಬೆಳಗ್ಗೆ ಮಹಾಲಕ್ಷ್ಮಿ ಅಷ್ಟೋತ್ತರ ಪಠಿಸಿ. ಶನಿವಾರವಾಗಿರೋದ್ರಿಂದ ಹತ್ತಿರ ದೇವಸ್ಥಾನಕ್ಕೆ ದೀಪ ಹಚ್ಚಿ ಶನಿ ಚಾಲಿಸ ಪಠಿಸಿ. ನಿಮ್ಮ ಸಂಕಷ್ಟ ದೂರವಾಗುತ್ತದೆ. ಬಡ ಹೆಣ್ಣು ಮಕ್ಕಳಿಗೆ ಬಿಳಿ ಬಣ್ಣದ ಸಿಹಿ ಪದಾರ್ಥ ದಾನ ಮಾಡಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ವೃತ್ತಿರಂಗದಲ್ಲಿ ಸಾಹಸಮಯ ಮತ್ತು ಸವಾಲಿನ ದಿನ. ಇದು ಕಚೇರಿಯಲ್ಲಿ ನೀವು ಅಂದುಕೊಂಡಕ್ಕಿಂತ ಹೆಚ್ಚು ಕೆಲಸದ ಒತ್ತಡ ಇರುತ್ತದೆ. ಶತ್ರುಗಳು ನಿಮ್ಮ ಕೆಲಸದ ಅಡೆತಡೆಗಳು ಉಂಟು ಮಾಡುವ ಪ್ರಯತ್ನಿಸುತ್ತಾರೆ. ಆದರೆ ನಿಮ್ಮ ಧೈರ್ಯ ಮತ್ತು ಸಮಯ ಪ್ರಜ್ಞೆ ನೀವು ಎಲ್ಲವನ್ನೂ ಮೆಟ್ಟಿ ನಿಲ್ಲುವಿರಿ. ತಾಂತ್ರಿಕ ಕ್ಷೇತ್ರ, ಪೊಲೀಸ್ ಅಥವಾ ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಬಡ್ತಿ ಅಥವಾ ವಿಶೇಷ ಮನ್ನಣೆ ಸಿಗುವ ಸಾಧ್ಯತೆ ಇದೆ. ಆದರೆ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ಸಂಯಮವಿರಲಿ. ವ್ಯಾಪಾರದಲ್ಲಿ ಇಂದು ನೀವು ಹೊಸ ತಂತ್ರ ರೂಪಿಸುವಿರಿ. ಹಳೆಯ ಬಾಕಿ ಹಣ ವಾಪಸ್ ಬರುವ ಆರ್ಥಿಕ ಮುಗ್ಗಟ್ಟು ಸ್ವಲ್ಪ ಮಟ್ಟಿಗೆ ದೂರವಾಗಲಿದೆ. ಕಬ್ಬಿಣ ಅಥವಾ ಔಷಧಿ ವಸ್ತುಗಳ ವ್ಯವಹಾರದ ಮಾಡುವವರಿಗೆ ಇಂದು ಲಾಭದ ದಿನ. ಹೊಸ ಹೂಡಿಕೆ ಮಾಡುವಾಗ ಮುನ್ನ ಮಾರುಕಟ್ಟೆಯ ಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಆರ್ಥಿಕವಾಗಿ ಇಂದು ನೀವು ಮಿಶ್ರ ಫಲಗಳನ್ನು ಹೊಂದಿರುವಿರಿ. ಆದಾಯದ ಹರಿವು ಉತ್ತಮವಾಗಿರುತ್ತದೆ. ಆದರೆ ಅನಗತ್ಯ ಖರ್ಚು ಮೇಲೆ ಹಿಡಿತವಿರಲಿ. ಹಳೆಯ ಸಾಲವನ್ನು ತೀರಿಸಲು ಇಂದು ಉತ್ತಮ ಅವಕಾಶ ಸಿಗಲಿದೆ. ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ಕೆಲವು ಮಹತ್ವ ಬೆಳವಣಿಗೆ ಕಂಡುಬರಲಿದೆ. ಇಂದು ನೀವು ರಹಸ್ಯ ಮೂಲಗಳಿಂದ ಅಥವಾ ಹಳೆಯ ಹೂಡಿಕೆಗಳಿಂದ ಹಣ ಪಡೆಯುವ ಸಾಧ್ಯತೆ ಇದೆ. ಆದರೆ ಶನಿವಾರವಾಗಿರೋದ್ರಿಂದ ಹಣದ ವ್ಯವಹಾರದಲ್ಲಿ ಯಾರನ್ನು ಅತಿಯಾಗಿ ನಂಬಬೇಡಿ. ವಿಶೇಷವಾಗಿ ನಗದು ರೂಪದ ವಹಿವಾಟಿನಲ್ಲಿ ಎಚ್ಚರಿಕೆ ಇರಲಿ. ಕೌಟುಂಬಿಕ ಜೀವನದಲ್ಲಿ ಇಂದು ಗಾಂಭೀರ್ಯ ಮತ್ತು ಪ್ರೀತಿ ಸಮ್ಮಿಶ್ರಣ ಎರಡೂ ಇರುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಒಡ ಹುಟ್ಟಿದವರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಸಂಜೆ ವೇಳೆಗೆ ಅದು ತಿಳಿಯಾಗುತ್ತದೆ. ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಕುಟುಂಬದ ಗೌಪ್ಯ ವಿಷಯದಲ್ಲಿ ಹೊರಗಿನವರ ಮುಂದೆ ಹಂಚಿಕೊಳ್ಳಬೇಡಿ. ನಿಮ್ಮ ಸಂಗಾತಿಯು ಇಂದು ನಿಮಗೆ ಮಾನಸಿಕ ಬೆಂಬಲ ನೀಡಲಿದೆ. ಪ್ರೇಮಿಗಳಿಗೆ ಇಂದು ಸವಾಲಿನ ದಿನವಾಗಿದ್ದು ಸಣ್ಣ ತಪ್ಪು ತಿಳುವಳಿಕೆ ದೊಡ್ಡ ಜಗಳವಾಗುವ ಕಾರಣ ಇದೆ. ಆದ್ದರಿಂದ ಮೌನವಾಗಿರುವುದು ಒಳ್ಳೆಯದು. ವಿವಾಹ ಅಪೇಕ್ಷಿಸುತ್ತಿರುವವರಿಗೆ ಸೂಕ್ತ ಸಂಬಂಧ ಬರುವ ಸಾಧ್ಯತೆ ಇದೆ. ಆರೋಗ್ಯದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಇಂದು ಉದಾಸೀನ ಮಾಡಬೇಡಿ. ಮಂಗಳ ಪ್ರಭಾವ ಇರೋದ್ರಿಂದ ನಿಮ್ಮಲ್ಲಿ ಶಕ್ತಿ ಹೆಚ್ಚಾಗುತ್ತದೆ. ಶನಿವಾರದ ಪ್ರಭಾವ ಇರೋದ್ರಿಂದ ಮೂಳೆ ನೋವು ಅಥವಾ ಹಲ್ಲು ನೋವು ಕಾಣಿಸಿಕೊಳ್ಳಬಹುದು. ಅತಿಯಾದ ಕೋಪವನ್ನು ನಿಮ್ಮ ಮಾನಸಿಕ ಶಾಂತಿಯನ್ನು ಕಡಿತಗೊಳಿಸುತ್ತದೆ. ಆದ್ದರಿಂದ ರಕ್ತದೊತ್ತಡ ಇರುವವರು ಎಚ್ಚರಿಕೆ ವಹಿಸಿ. ವಾಹನ ಚಾಲನೆ ಮಾಡುವಾಗ ಅತಿಯಾದ ಜಾಗರೂಕತೆ ವಹಿಸಿ. ರಾತ್ರಿ ಸಮಯ ಹಗುರವಾದ ಸೇವನೆ
ಮಾಡುವುದು ನಿಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ವಿದ್ಯಾರ್ಥಿಗಳಿಗೆ ಇಂದು ಗ್ರಹಗಳ ಅನುಕೂಲ ಸಾಧಾರಣವಾಗಿರುತ್ತದೆ. ಓದಿನಲ್ಲಿ ಏಕಾಗ್ರತೆ ಕಾಪಾಡಿಕೊಳ್ಳಲು ನೀವು ಹರಸಾಹಸ ಪಡೆಯಬೇಕಾಗುತ್ತದೆ. ವಿಶೇಷವಾಗಿ ಸಂಶೋಧನೆ ಅಥವಾ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಇಂದು ಹೊಸ ಉಳುಗಳು ಸಿಗಲಿದೆ. ನಿಮ್ಮ ಕಠಿಣ ಪರಿಶ್ರಮದ ಇಂದು ನಿಮ್ಮ ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಸೃಜನಶೀಲ ವ್ಯವಹಾರದಲ್ಲಿ ನಿಮ್ಮ ಸಮಯ ಕಳೆಯುವಿರಿ. ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ ಕೆಂಪು, ಕಡು ಕೆಂಪು ಮತ್ತು ಕೇಸರಿ. ಶುಭ ಸಂಖ್ಯೆ 1, 8, 9. ಶುಭ ಸಮಯ 2 ರಿಂದ 4 ಗಂಟೆ. ವಿಶೇಷ ಪರಿಹಾರ ನೋಡೋದಾದ್ರೆ ಹನುಮಾನ್ ಚಾಲಿಸವನ್ನು ಪಠಿಸಿ ಅಥವಾ ಹನುಮಂತ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಅರ್ಪಿಸಿ. ಶನಿವಾರವಾಗಿರೋದ್ರಿಂದ ಅಶ್ವತ್ಥ ಮರಕ್ಕೆ ಕೆಳಗಿನ ಸಾಸಿವೆ ಎಣ್ಣೆ ದೀಪ ಹಚ್ಚಿ. ಬಡವರಿಗೆ ಕಪ್ಪು ಉದ್ದಿನಬೇಳೆ ಅಥವಾ ಎಣ್ಣೆಯಲ್ಲಿ ಕರಿದ ಆಹಾರವನ್ನು ದಾನ ಮಾಡುವುದರಿಂದ ನಿಮ್ಮ ಸಂಕಷ್ಟ ದೂರವಾಗುತ್ತದೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರ ವೃತ್ತಿರಂಗದಲ್ಲಿ ಹೊಸ ಅವಕಾಶಗಳು ಮೂಡಲಿದೆ. ಇಂದು ಕಚೇರಿಯಲ್ಲಿ ನಿಮ್ಮ ಜ್ಞಾನ ಮತ್ತು ಅನುಭವಕ್ಕೆ ತಕ್ಕ ಗೌರವ ಸಿಗಲಿದೆ. ದೀರ್ಘಕಾಲದ ಯೋಜನೆಯೊಂದು ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಶಿಕ್ಷಣ, ಬ್ಯಾಂಕಿಂಗ್ ಅಥವಾ ಕಾನೂನು ಕ್ಷೇತ್ರದಲ್ಲಿ ಇರುವವರಿಗೆ ಅತ್ಯಂತ ಲಾಭದಾಯಕ ದಿನ. ಶನಿವಾರದ ಪ್ರಭಾವವಾಗಿರೋದ್ರಿಂದ ಕೆಲಸ ಸ್ವಲ್ಪ ವಿಳಂಬವಾಗಬಹುದು. ಅಂತಿಮವಾಗಿ ಯಶಸ್ಸು ನಿಮ್ಮದಾಗಲಿದೆ. ಮೇಲಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸುವಾಗ ವಾದ ಮಂಡನೆ ಸ್ಪಷ್ಟವಾಗಿರಲಿ. ವ್ಯವಹಾರದಲ್ಲಿ ಇಂದು ನೀವು ದೊಡ್ಡ ಮಟ್ಟದ ಲಾಭವನ್ನು ನಿರೀಕ್ಷಿಸಬಹುದು. ದೀರ್ಘಾವಧಿ ಹೂಡಿಕೆಗೆ ಇಂದು ಅಡಿಪಾಯ ಹಾಕಲು ಶುಭ ದಿನ. ವಿಶೇಷವಾಗಿ ಚಿನ್ನ, ಧಾನ್ಯ ಅಥವಾ ಮರದ ವಸ್ತುವಿನ ಮೇಲೆ ವ್ಯವಹಾರ ಮಾಡುವವರಿಗೆ ಉತ್ತಮ ಲಾಭ ಸಿಗಲಿದೆ. ಹೊಸ ಗ್ರಾಹಕರನ್ನು ಆಕರ್ಷಿಸಲು ನೀವು ಮಾಡುವ ಪ್ರಯತ್ನ ಸಫಲವಾಗಲಿದೆ. ಆರ್ಥಿಕವಾಗಿ ಧನುರಾಶಿಯವರಿಗೆ ಧನಲಾಭವಾಗುವ ಸೂಚನೆ ಇದೆ. ಹಣದ ಹರಿವು ಉತ್ತಮವಾಗಿರುತ್ತದೆ ಮತ್ತು ಹಳೆಯ ಬಾಕಿ ಹಣ ಅನಿರೀಕ್ಷಿತವಾಗಿ ವಾಪಸ್ ಬರುವ ಸಾಧ್ಯತೆ ಇದೆ. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಸಾಮಾಜಿಕ ಸೇವೆಗಳಿಗಾಗಿ ಇಂದು ನೀವು ಹಣ ವ್ಯಯಿಸುವ ಸಾಧ್ಯತೆ ಇದೆ. ಪೂರ್ವಜರ ಆಸ್ತಿಗೆ ಸಂಬಂಧಿಸಿದಂತೆ ಇದ್ದ ಕಾನೂನು ತೊಡಕುಗಳು ಇಂದು ಬಗೆಹರಿಯುವ ಸಾಧ್ಯತೆ ಸಿಗಲಿದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ತಾಳ್ಮೆಯಿಂದ ಇರುವುದು ಒಳ್ಳೆಯದು. ಅನಗತ್ಯ ಪ್ರವಾಸಗಳ ಮೇಲೆ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ನಿಗಾ ವಹಿಸಿ. ಉಳಿತಾಯದ ದೃಷ್ಟಿಯಿಂದ ನಿಮಗೆ ಆಶಾದಾಯಕ ದಿನವಾಗಿದೆ. ಕೌಟುಂಬಿಕ ಜೀವನದಲ್ಲಿ ಇಂದು ನೆಮ್ಮದಿ ಮತ್ತು ಸಂತೋಷ ಮೂಡಲಿದೆ. ಮನೆಯಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ತಂದೆ ಅಥವಾ ಗುರುವಿನಂತಹ ವ್ಯಕ್ತಿಯವರ ಮಾರ್ಗದರ್ಶನ ಪಡೆಯುವುದು ದೊಡ್ಡ ಸಮಸ್ಯೆಗೆ ಬಗೆಹರಿಸಬಹುದು. ಮನೆಯಲ್ಲಿ ಸಣ್ಣ ಪುಟ್ಟ ಪೂಜೆ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ನಡೆಸುವ ಮಕ್ಕಳ ಶೈಕ್ಷಣಿಕ ಪ್ರಗತಿಯಿಂದ ಮನಸ್ಸು ಸಂತೋಷವಾಗಲಿದೆ. ನಿಮ್ಮ ಸಂಗಾತಿಯು ಇಂದು ನಿಮ್ಮ ಕಾರ್ಯಗಳಿಗೆ ಬೆಂಬಲವಾಗಿ ನಿಲ್ಲುತ್ತಾರೆ. ಪ್ರೇಮಿಗಳಿಗೆ ಇಂದು ಮಧುರವಾದ ದಿನ. ಪರಸ್ಪರ ಕುಳಿತು ಭವಿಷ್ಯದ ಬಗ್ಗೆ ಚರ್ಚಿಸಲು ಸಕಾಲ. ಅವಿವಾಹಿತರಿಗೆ ಮದುವೆ ಮಾತುಕತೆ ಪ್ರಗತಿ ಕಂಡು ಬರುತ್ತದೆ. ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಇರುವುದು ಬಹಳ ಮುಖ್ಯ. ಆರೋಗ್ಯದ ವಿಚಾರದಲ್ಲಿ ಧನುರಾಶಿಯವರಿಗೆ ಇಂದು ಸ್ವಲ್ಪ ಜಾಗರೂಕರಾಗಿರಬೇಕು. ಗುರುವಿನ ಪ್ರಭಾವದಿಂದ ನಿಮ್ಮ ಸಕಾರಾತ್ಮಕ ಇದ್ದರೂ ಶನಿ ಪ್ರಭಾವದಿಂದ ಯಕೃತ್, ಲಿವರ್ ಅಥವಾ ಜೀರ್ಣಕ್ರಿಯೆ ಸಂಬಂಧಿಸಿದ ಸಮಸ್ಯೆ ಕಾಡಬಹುದು. ಅತಿಯಾದ ಸಿಹಿ ಪದಾರ್ಥ ಅಥವಾ ಕೊಬ್ಬಿನಾಂಶದಿಂದ ಆಹಾರವನ್ನು ದೂರವಿರಿ. ಮಾನಸಿಕ ಶಾಂತಿಗಾಗಿ ಬೆಳಗ್ಗೆ ಓಂಕಾರ ಮಂತ್ರ ಜಪಿಸುವುದು, ಪ್ರಾಣಾಯಾಮ ಮಾಡುವುದು ಅಗತ್ಯ. ಸಂಜೆ ವೇಳೆಗೆ ಕಾಲು ನೋವು ಅಥವಾ ಆಯಾಸ ಕಂಡುಬರುವ ಸಾಧ್ಯತೆ ಇದೆ. ವಿಶ್ರಾಂತಿ ಪಡೆಯಿರಿ. ವಿದ್ಯಾರ್ಥಿಗಳಿಗೆ ಇಂದು ಗ್ರಹಗಳ ಬೆಂಬಲ ಅತ್ಯುತ್ತಮವಾಗಿರುತ್ತದೆ. ನಿಮ್ಮ ಏಕಾಗ್ರತೆ ಹೆಚ್ಚಾಗಿ ಕಠಿಣ ವಿಷಯಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುತ್ತಿರುವವರಿಗೆ ಇಂದು ಪ್ರತಿಕ್ರಿಯೆಗಳು ಸಮವಾಗಿ ಬರಲಿದೆ. ಶಿಕ್ಷಕರಿಂದ ನಿಮಗೆ ವಿಶೇಷ ಪ್ರೋತ್ಸಾಹ ಸಿಗಲಿದೆ. ನಿಮ್ಮ ಗುರಿಯತ್ತ ನೀವು ಪ್ರತಿ ಹೆಜ್ಜೆಗೂ ಯಶಸ್ಸು ಕಾಣುವಿರಿ. ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ ಹಳದಿ, ಬಂಗಾರದ ಬಣ್ಣ, ತಿಳಿ ಕೆಂಪು. ಶುಭ ಸಂಖ್ಯೆ 3, 9, 12. ಶುಭ ಸಮಯ 9 ರಿಂದ 11. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಬೆಳಗ್ಗೆ ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಕೇಳಿ. ಶನಿವಾರವಾಗಿರೋದ್ರಿಂದ ಅರಳಿ ಮರದ ಬುಡಕ್ಕೆ ನೀರೆರೆದು ದೀಪ ಹಚ್ಚಿ. ಓಂ ಬೃಹಸ್ಪತಿ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಲೇಖನ ಸಾಮಗ್ರಿಗಳು ದಾನ ಮಾಡುವುದರಿಂದ ಭಾಗ್ಯೋದಯವಾಗಿರುತ್ತದೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ವೃತ್ತಿ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವದ ದಿನ. ಇಂದು ಕ್ಷೇತ್ರದ ಕಚೇರಿಯಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ಬಹಳ ದಿನಗಳಿಂದ ಉಳಿದ ಬಾಕಿ ಫೈಲುಗಳು ಅಥವಾ ಪ್ರಾಜೆಕ್ಟ್ಗಳು ಇಂದು ಯಶಸ್ವಿಯಾಗಿ ಪೂರ್ಣಗೊಳಿಸುವಿರಿ. ಶನಿವಾರದ ಪ್ರಭಾವ ಇರೋದ್ರಿಂದ ಕಬ್ಬಿಣ, ಗಣಿಗಾರಿಕೆ ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಬಡ್ತಿ ಮತ್ತು ವಿಶೇಷ ಸವಲತ್ತು ಸಿಗುವ ಸಾಧ್ಯತೆ ಇದೆ. ಮೇಲಧಿಕಾರಿಗಳು ಸಮಾಲೋಚನೆ ನಡೆಸಿ ನಿಮ್ಮ ಸಂಯಮ ಮತ್ತು ಶಿಸ್ತು ಅವರಿಗೆ ಇಷ್ಟವಾಗುತ್ತದೆ. ವ್ಯಾಪಾರದಲ್ಲಿ ಇಂದು ದೀರ್ಘಾವಧಿ ಲಾಭದ ಸೂಚನೆ ಇದೆ. ಹೊಸ ವ್ಯವಹಾರ ಆರಂಭಿಸಲು ಅಥವಾ ಒಪ್ಪಂದಗಳಿಗೆ ಸಹಿ ಹಾಕಲು ಶುಭ ದಿನ. ವಿಶೇಷವಾಗಿ ರಿಯಲ್ ಎಸ್ಟೇಟ್ ಮತ್ತು ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡಿರುವವರಿಗೆ ದೊಡ್ಡ ಮೊತ್ತದ ಹಣಕಾಸಿನ ಲಾಭ ಕಂಡುಬರುತ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆ ಬಹಳ ಮುಖ್ಯ. ಅದನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ. ಆರ್ಥಿಕವಾಗಿ ಇಂದು ನೀವು ಅತ್ಯಂತ ಸಮಾಧಾನಕರ ದಿನ. ಹಳೆಯ ಹೂಡಿಕೆಗಳಿಂದ ಅನಿರೀಕ್ಷಿತ ಲಾಭ ಕೈ ಸೇರಲಿದೆ. ಇಂದು ನೀವು ಆಸ್ತಿ ಅಥವಾ ವಾಹನ ಖರೀದಿ ಸಂಬಂಧಿಸಿದ ಮುಂಗಡ ಹಣ ನೀಡಬೇಡಿ. ಅನಗತ್ಯ ಖರ್ಚುಗಳ ಮೇಲೆ ನಿಮ್ಮ ನಿಯಂತ್ರಣ ಇರಲಿ. ಉಳಿತಾಯದಲ್ಲಿ ಪ್ರಗತಿ ಕಂಡುಬರುತ್ತದೆ. ಪೂರ್ವಜರ ಆಸ್ತಿ ಸಂಬಂಧಿಸಿದ ವಿವಾದಗಳು ಇಂದು
ನಿಮ್ಮ ಪರವಾಗಿರುವ ಸಾಧ್ಯತೆ ಇದೆ. ಯಾರೊಬ್ಬರ ಹಳೆಯ ಮಿತ್ರ ನಿಮ್ಮಿಂದ ಸಾಲ ಪಡೆದಿದ್ದರೆ ಅದು ಇಂದು ವಾಪಸ್ ನೀಡುವ ಸಾಧ್ಯತೆ ಇದೆ. ಕುಟುಂಬ ಜೀವನದಲ್ಲಿ ಇಂದು ಗಾಂಭೀರ್ಯ ಮತ್ತು ಪ್ರೀತಿಯ ಸಮ್ಮಿಶ್ರಣ ಇರುತ್ತದೆ. ಮನೆಯಲ್ಲಿ ಹಿರಿಯರ ಜವಾಬ್ದಾರಿಗಳು ನಿಮ್ಮ ಮೇಲೆ ಬೀಳಬಹುದು. ಮನೆಯ ಸುಧಾರಣೆ ಅಥವಾ ಸೌಕರ್ಯಗಳಿಗಾಗಿ ನೀವು ನಿರ್ಧಾರ ತೆಗೆದುಕೊಳ್ಳುವಿರಿ. ಸಹೋದರರೊಂದಿಗೆ ಇದ್ದ ಸಣ್ಣ ಪುಟ್ಟ ಮನಸ್ತಾಪ ದೂರವಾಗಿ ಸಹಕಾರ ವಾತಾವರಣ ನಿರ್ಮಾಣ ಆಗುತ್ತದೆ. ಕುಟುಂಬ ಸದಸ್ಯರೊಂದಿಗೆ ಧಾರ್ಮಿಕ ಪ್ರವಾಸ ಹೋಗುವ ಬಗ್ಗೆ ಚರ್ಚೆ ನಡೆಯಲಿದೆ. ನಿಮ್ಮ ಸಂಗಾತಿಯು ನಿಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ನಿಮಗೆ ಮಾನಸಿಕವಾಗಿ ಬೆಂಬಲ ನೀಡಲಿದ್ದಾರೆ. ಪ್ರೇಮಿಗಳಿಗೆ ಇಂದು ಸಾಮಾನ್ಯ ದಿನವಾಗಿದ್ದರೂ ಪರಸ್ಪರ ಮೇಲೆ ನಂಬಿಕೆ ಹೆಚ್ಚಾಗುತ್ತದೆ. ವಿವಾಹ ಅಪೇಕ್ಷಿತರಿಗೆ ಇಂದು ಸೂಕ್ತ ಸಂಬಂಧ ಕೂಡಿ ಬರುವ ಸಾಧ್ಯತೆ ಇದೆ. ಆರೋಗ್ಯದ ದೃಷ್ಟಿಯಿಂದ ಮಕರ ರಾಶಿಯವರಿಗೆ ಇಂದು ಸ್ವಲ್ಪ ಜಾಗರೂಕರಾಗಿರಬೇಕಾದ ದಿನ. ಶನಿಯ ಪ್ರಭಾವ ಇರೋದ್ರಿಂದ ಮೊಣಕಾಲು ನೋವು ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಅತಿಯಾದ ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸ. ಆದ್ದರಿಂದ ಸರಿಯಾದ ಸಮಯಕ್ಕೆ ಆಹಾರ ಮತ್ತು ವಿಶ್ರಾಂತಿ ಪಡೆಯುವುದು ಒಳ್ಳೆಯದು. ಎಣ್ಣೆ ಪದಾರ್ಥಗಳನ್ನು, ಮಸಾಲೆ ಯುಕ್ತ ಆಹಾರದಿಂದ ದೂರ ಇರಿ. ಸಂಜೆ ವೇಳೆಗೆ ಹಗುರ ನಡಿಗೆ ಅಥವಾ ಧ್ಯಾನ ಮಾಡುವುದು ನಿಮ್ಮ ಆರೋಗ್ಯಕ್ಕೆ ಹಿತಕರ. ವಿದ್ಯಾರ್ಥಿಗಳಿಗೆ ಇಂದು ಗ್ರಹಗಳ ಬೆಂಬಲ ಚೆನ್ನಾಗಿರುತ್ತದೆ. ನಿಮ್ಮ ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಹೆಚ್ಚಾಗುತ್ತದೆ. ವಿಶೇಷವಾಗಿ ಕಾನೂನು, ಸಿವಿಲ್ ಇಂಜಿನಿಯರಿಂಗ್ ಮತ್ತು ತಾಂತ್ರಿಕ ವಿಷಯದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇಂದು ಹೊಸ ಉಳಿವು ಸಿಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಇಂದು ಹೆಚ್ಚಿನ ಸಮಯವನ್ನು ಓದಿನಲ್ಲಿ ಕಳೆಯುವುದು ಉತ್ತಮ. ನಿಮ್ಮ ಪರಿಶ್ರಮವೊಂದು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ವಿಶೇಷ ಅಂಶ ನೋಡೋದಾದರೆ ಶುಭ ಬಣ್ಣ ನೀಲಿ, ಕಪ್ಪು ಮತ್ತು ಗಾಢಬೂದು. ಶುಭ ಸಂಖ್ಯೆ 8, 10, 26. ಶುಭ ಸಮಯ 5:30ರಿಂದ 6 ಗಂಟೆ. ವಿಶೇಷ ಪರಿಹಾರ ಶನಿವಾರವಾಗಿರೋದ್ರಿಂದ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಶನಿ ಚಾಲಿಸ ಭಕ್ತಿಯಿಂದ ಪಠಿಸಿ. ಓಂ ಶನಿಶ್ಚರಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸಿ. ಬಡ ಕಾರ್ಮಿಕರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನದಾನ ಮತ್ತು ಕಪ್ಪು ಬಣ್ಣೆ ದಾನ ಮಾಡುವುದರಿಂದ ಸಂಕಷ್ಟ ನಿವಾರಣೆಯಾಗುತ್ತದೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ವೃತ್ತಿರಂಗದಲ್ಲಿ ಬೌದ್ಧಿಕ ಕಸರತ್ತು ನಡೆಸುವ ದಿನವಾಗಿದೆ. ಇಂದು ಕಚೇರಿಯಲ್ಲಿ ನೀವು ಮಂಡಿಸಿದ ಹೊಸ ಯೋಜನೆಗಳು, ಐಡಿಯಾಗಳು ಉತ್ತಮ ಪ್ರತಿಕ್ರಿಯೆ ಸಿಗಲಿದೆ. ವಿಶೇಷವಾಗಿ ಸಂಶೋಧನೆ, ತಂತ್ರಜ್ಞಾನ ಅಥವಾ ಸಾಮಾಜಿಕ ಸೇವೆಯಲ್ಲಿ ಕೆಲಸ ಮಾಡುವವರಿಗೆ ಇಂದು ಅತ್ಯಂತ ಲಾಭದಾಯಕ ದಿನ. ಶನಿವಾರವಾಗಿರೋದ್ರಿಂದ ನೌಕರರೊಂದಿಗೆ ಸಂಯಮವಾಗಿ ವರ್ತಿಸಿ. ಅವರೊಂದಿಗೆ ನಿಮಗೆ ದೊಡ್ಡ ಸಹಾಯ ಸಿಗಲಿದೆ. ಆದರೆ ಕೆಲಸದಲ್ಲಿ ಅತಿಯಾದ ಆತ್ಮವಿಶ್ವಾಸ ಸಣ್ಣ ತಪ್ಪು ಆಗದಂತೆ ಜಾಗ್ರತೆ ವಹಿಸಿ. ವ್ಯಾಪಾರಸ್ಥರಿಗೆ ಇಂದು ಅನಿರೀಕ್ಷಿತ ಧನಲಾಭವಾಗುವ ಸೂಚನೆ ಇದೆ. ದೀರ್ಘಕಾಲದ ಒಪ್ಪಂದಗಳಿದ್ದರೆ ಇಂದು ಅಂತಿಮ ರೂಪಕ್ಕೆ ಪಡೆಯಬಹುದು. ಆನ್ಲೈನ್ ವ್ಯವಹಾರ ಮತ್ತು ತಾಂತ್ರಿಕ ಸಹಾಯ ಕೇಂದ್ರಗಳು ನಡೆಸುವ ಸಾಧ್ಯತೆ ಇದೆ. ಇಂದು ಹೊಸ ಗ್ರಾಹಕರು ನಿಮ್ಮನ್ನು ಹುಡುಕಿಕೊಂಡು ಬರಲಿದ್ದಾರೆ. ಹಳೆಯ ಬಾಕಿ ಹಣ ವಸೂಲಿ ಮಾಡಲು ಇಂದು ಪ್ರಯತ್ನ ಯಶಸ್ಸು ಸಿಗಲಿದೆ. ಆರ್ಥಿಕವಾಗಿ ನಿಮಗೆ ಶುಭ ಲಾಭ ದೊರೆಯುತ್ತದೆ. ಧನ ಲಾಭದ ಹೊಸ ಮೂಲಗಳು ತೆರೆಯುತ್ತದೆ. ಇಂದು ನೀವು ನಿಮ್ಮ ಭವಿಷ್ಯಕ್ಕಾಗಿ ಅಥವಾ ಮಕ್ಕಳ ಶಿಕ್ಷಣಕ್ಕಾಗಿ ದೊಡ್ಡ ಮೊತ್ತದ ಹೂಡಿಕೆಯನ್ನು ಮಾಡಲು ಆಲೋಚಿಸುತ್ತೀರಿ. ವಾಹನ ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಶನಿವಾರವಾಗಿರೋದ್ರಿಂದ ಭೂಮಿ ಅಥವಾ ಸ್ಥಿರಾಸ್ತಿ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭ ಕಂಡುಬರುತ್ತದೆ. ಆದರೆ ಐಷಾರಾಮಿ ಜೀವನಕ್ಕೆ ಅನಗತ್ಯ ಸಾಲ ಮಾಡುವುದು ತಪ್ಪಿಸಿ. ಹಣಕಾಸಿನ ವಿಚಾರದಲ್ಲಿ ನಿಮ್ಮ ತೀರ್ಮಾನ ಇಂದು ಬಹಳ ಪ್ರಬುದ್ಧವಾಗಲಿದೆ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನಕರ ವಾತಾವರಣ ಇರಲಿದೆ. ಮನೆಯಲ್ಲಿ ಹಿರಿಯರೊಂದಿಗೆ ಸಮಾಲೋಚನೆ ನಡೆಸಿ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಿರಿ. ಸಹೋದರ ಸಹೋದರಿಯರ ನಡುವೆ ಬಾಂಧವ್ಯ ವೃದ್ಧಿಯಾಗಲಿದೆ. ಮನೆಯಲ್ಲಿ ಯಾವುದಾದರೂ ಶುಭ ಕಾರ್ಯಗಳ ಸಿದ್ಧತೆ ಇಂದು ಅದಕ್ಕೆ ವೇಗ ಸಿಗಲಿದೆ. ಮಿತ್ರರ ಭೇಟಿಯಿಂದ ಮನಸ್ಸು ಉಲ್ಲಾಸ ದೊರೆಯುತ್ತದೆ. ನಿಮ್ಮ ಸಂಗಾತಿ ನಿಮ್ಮ ಆಲೋಚನೆಗಳನ್ನು ಪೂರಕವಾಗಿ ಸ್ಪಂದಿಸುತ್ತಾರೆ. ಪ್ರೇಮಿಗಳಿಗೆ ಇಂದು ಸಾಮಾನ್ಯ ದಿನವಾಗಿದೆ. ಪರಸ್ಪರ ಗೌಪ್ಯತೆ, ಗೌರವವನ್ನು ಕಾಪಾಡಿಟ್ಟುಕೊಳ್ಳಿ. ವಿವಾಹ ಅಪೇಕ್ಷಿತರಿಗೆ ಇಂದು ವಿದೇಶಿ ಸಂಬಂಧಗಳು ಮತ್ತು ದೂರದ ಊರಿನಿಂದ ಮದುವೆ ಪ್ರಸ್ತಾವಗಳು ಕಂಡುಬರುತ್ತದೆ. ಆರೋಗ್ಯದ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಸ್ವಲ್ಪ ಜಾಗರೂಕರಾಗಿರಬೇಕು. ಶನಿವಾರದ ಪ್ರಭಾವವಾಗಿರುವುದರಿಂದ ನರದ ದೌರ್ಬಲ್ಯ, ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಅತಿಯಾದ ಆಲೋಚನೆಯಿಂದ ತಲೆನೋವು ಅಥವಾ ಮಾನಸಿಕ ಒತ್ತಡ ಉಂಟಾಗಬರುವ ಸಾಧ್ಯತೆ ಇದೆ. ಹೊರಗಿನ ಆಹಾರ, ವಿಶೇಷವಾಗಿ ಎಣ್ಣೆ ಪದಾರ್ಥಗಳಿಂದ ದೂರವಿರಿ. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಸಂಜೆಯ ವೇಳೆಗೆ ಸ್ವಲ್ಪ ಹೊತ್ತು ಏಕಾಂತ ಕಳೆಯಿರಿ. ಆದ್ದರಿಂದ ನಿಮ್ಮ ಮಾನಸಿಕ ಆರೋಗ್ಯ ವೃದ್ಧಿಯಾಗಲಿದೆ. ವಿದ್ಯಾರ್ಥಿಗಳಿಗೆ ಇಂದು ಗ್ರಹದ ಬೆಂಬಲ ಚೆನ್ನಾಗಿರುತ್ತದೆ. ನಿಮ್ಮ ಕ್ರಿಯಾಶೀಲತೆ ಹೆಚ್ಚಾಗುತ್ತದೆ. ವಿಶೇಷವಾಗಿ ಕಂಪ್ಯೂಟರ್ ಸೈನ್ಸ್, ಸಂಶೋಧನಾ ಹಾಗೂ ಗಣಿತ ವಿಷಯದಲ್ಲಿ ಆಸಕ್ತಿ ಇರುವವರಿಗೆ ಇಂದು ಹೊಸ ಜ್ಞಾನ ಲಭಿಸಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರಿಗೆ ಇಂದು ಯಾವುದೇ ಗೊಂದಲ ಕಿವಿಗೊಡಬೇಡಿ. ಓದಿನತ್ತ ಗಮನ ಹರಿಸಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಶನಿದೇವರ ಖಂಡಿತ ತಕ್ಕ ಪ್ರತಿಫಲ ನೀಡಲಿದ್ದಾರೆ. ವಿಶೇಷಾಂಶ ನೋಡೋದಾದ್ರೆ ಶುಭ ಬಣ್ಣ ನೀಲಿ ಮತ್ತು ಆಕಾಶ ನೀಲಿ. ಶುಭ ಸಂಖ್ಯೆ 4, 8, 11. ಶುಭ ಸಮಯ ಮಧ್ಯಾಹ್ನ 12 ರಿಂದ 2 ಗಂಟೆ. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸಿ. ಬಡವರಿಗೆ ಅಥವಾ ವಿಕಲಚೇತನರಿಗೆ ಆಹಾರ ಮತ್ತು ಕಪ್ಪು ಬಣ್ಣದ ಬಟ್ಟೆಯನ್ನು ದಾಳಿ ಮರದ ಕೆಳಗೆ ಕುಳಿತು ಹನುಮಾನ್ ಚಾಲಿಸ ಪಠಿಸಿ. ನಿಮ್ಮ ಮಾನಸಿಕ ಶಾಂತಿ ಹೆಚ್ಚಾಗುತ್ತದೆ.
ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇಂದು ವೃತ್ತಿರಂಗದಲ್ಲಿ ಮಿಶ್ರ ಫಲ ದೊರೆಯಲಿದೆ. ಇಂದು ಕಚೇರಿಯಲ್ಲಿ ನೀವು ಅಂದುಕೊಂಡ ಕೆಲಸಗಳು ಪೂರ್ಣಗೊಳ್ಳಲು ಹೆಚ್ಚಿನ ಸಮಯ ಹಿಡಿಯಬಹುದು. ಶನಿವಾರದ ಪ್ರಭಾವ ಆಗಿರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ನಿಧಾನಗತಿ ಅನುಭವಕ್ಕೆ ಬರುತ್ತದೆ. ಆದರೆ ನೆನಪಿಡಿ, ನಿಮ್ಮ ಪ್ರಾಮಾಣಿಕತೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ಶಿಕ್ಷಣ, ಸಲಹೆಗಾರರು ಅಥವಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಇಂದು ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ. ಹೊಸ ಉದ್ಯೋಗಿಗಳ ನಡುವೆ ಸಣ್ಣ ಪುಟ್ಟ ರಾಜಕೀಯದಿಂದ ದೂರವಿರಿ. ವ್ಯಾಪಾರಸ್ಥರಿಗೆ ಇಂದು ಸಾಮಾನ್ಯ ದಿನವಾಗಿದೆ. ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯಿರಿ. ವಿಶೇಷವಾಗಿ ದ್ರವ ಪದಾರ್ಥಗಳು, ಸಮುದ್ರ ಉತ್ಪನ್ನಗಳು ಅಥವಾ ರಾಸಾಯನಿಕ ವಸ್ತುಗಳ ವ್ಯವಹಾರ ಮಾಡುವವರಿಗೆ ಮಧ್ಯಾಹ್ನದ ನಂತರ ಉತ್ತಮ ಲಾಭ ಕಂಡುಬರಲಿದೆ. ಹಳೆಯ ಗ್ರಾಹಕರಿಂದ ಬಾಕಿ ಉಳಿದಿದ್ದ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಆರ್ಥಿಕವಾಗಿ ಇಂದು ನೀವು ಶುಭ ಫಲಗಳನ್ನು ದೊರೆಯುತ್ತದೆ. ಆದಾಯದ ಮೂಲಗಳು ಚೆನ್ನಾಗಿರುತ್ತದೆ. ದಾನ ಧರ್ಮಗಳಿಗೆ ಅಥವಾ ಆರ್ಥಿಕ ಕಾರ್ಯಗಳಿಗಾಗಿ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಪೂರ್ವಜರ ಆಸ್ತಿಗೆ ಸಂಬಂಧಿಸಿದಂತೆ ಕಾನೂನು ತೊಡಕುಗಳು ಇಂದು ಬಗೆಹರಿಯುವ ಹಂತಕ್ಕೆ ಬರಲಿದೆ. ಅನಿರೀಕ್ಷಿತವಾಗಿ ದೂರದ ಪ್ರಯಾಣಕ್ಕಾಗಿ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ಅದು ಲಾಭ ಬರುವ ಸಂಭವ ಇದೆ. ಆದರೆ ಯಾರೊಬ್ಬ ಪರಿಚಿತ ವ್ಯಕ್ತಿ ನಿಮ್ಮಿಂದ ಹಣ ಸಹಾಯ ಕೇಳಬಹುದು. ನೀಡುವ ಮುನ್ನ ಅವರ ವಿಶ್ವಾಸಾರ್ಹ ಪರೀಕ್ಷಿಸಿ. ಉಳಿತಾಯದ ದೃಷ್ಟಿಯಿಂದ ಇದು ನಿಮಗೆ ಆಶಾದಾಯಕ ದಿನ. ಕುಟುಂಬ ಜೀವನದಲ್ಲಿ ಇಂದು ಶಾಂತಿ ಮತ್ತು ಸಮಾಧಾನ ವಾತಾವರಣ ಇರಲಿದೆ. ಮನೆಯಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ತಂದೆ ಅಥವಾ ಗುರುವಿನಂತಹ ವ್ಯಕ್ತಿಯ ಮಾರ್ಗದರ್ಶನದಿಂದ ನಿಮ್ಮ ದೊಡ್ಡ ಸಮಸ್ಯೆಯೊಂದು ಬಗೆಹರಲಿದೆ. ಮನೆಯಲ್ಲಿ ಸಣ್ಣ ಪುಟ್ಟದ ಪೂಜೆ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ನಡೆಸಬಹುದು. ಮಕ್ಕಳ ಶೈಕ್ಷಣಿಕ ಪ್ರಗತಿ ಮನಸ್ಸಿಗೆ ಸಂತೋಷ ತರಲಿದೆ. ನಿಮ್ಮ ಸಂಗಾತಿಯು ಇಂದು ನಿಮ್ಮ ಆಲೋಚನೆಗಳು ಪೂರ್ವಕವಾಗಿ ಸ್ಪಂದಿಸುತ್ತಾರೆ. ಪ್ರೇಮಿಗಳಿಗೆ ಇಂದು ಮಧುರವಾದ ದಿನ. ಪರಸ್ಪರವಾಗಿ ಕುಳಿತು ಭವಿಷ್ಯದ ಬಗ್ಗೆ ಚರ್ಚೆ ನಡೆಸಲು ಇದು ಸಕಾಲ. ಅವಿವಾಹಿತರಿಗೆ ಮದುವೆ ಮಾತುಕತೆ ಪ್ರಗತಿ ಕಂಡು ಬರುತ್ತದೆ. ಸಂಬಂಧಗಳ ಪ್ರಾಮಾಣಿಕತೆ ಇರುತ್ತದೆ, ಬಹಳ ಮುಖ್ಯ. ಆರೋಗ್ಯದ ವಿಚಾರದಲ್ಲಿ ಮೀನರಾಶಿಯವರಿಗೆ ಇಂದು ಸ್ವಲ್ಪ ಜಾಗರೂಕರಾಗಿರುವ ದಿನ. ಶನಿವಾರದ ಪ್ರಭಾವವಾಗಿರೋದ್ರಿಂದ ನಿದ್ರಾಹೀನತೆ ಅಥವಾ ಮಾನಸಿಕ ಆತಂಕ ನಿಮ್ಮನ್ನು ಕಾಡಬಹುದು. ಅತಿಯಾದ ಆಲೋಚನೆ, ತಲೆನೋವು ಉಂಟಾಗಬಹುದು. ಆದ್ದರಿಂದ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡುವುದು ಅಗತ್ಯ. ನೀರು ಮತ್ತು ದ್ರವ ವಸ್ತುಗಳು ಹೆಚ್ಚಾಗಿ ಸೇವಿಸಿ. ಕಾಲು ನೋವು ಅಥವಾ ಕೀಲು ನೋವು ಸಮಸ್ಯೆ ಇರುವವರು ಹೆಚ್ಚಿನ ವಿಶ್ರಾಂತಿ ಪಡೆಯಿರಿ. ಅತಿಯಾದ ಕೆಲಸದ ಒತ್ತಡ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರಬಹುದು. ವಿದ್ಯಾರ್ಥಿಗಳಿಗೆ ಇಂದು ಗ್ರಹಗಳ ಬೆಂಬಲ ಅತ್ಯುತ್ತಮ. ನಿಮ್ಮ ಏಕಾಗ್ರತೆ ಹೆಚ್ಚಾಗಲಿದೆ ಮತ್ತು ಕಠಿಣ ವಿಷಯಗಳ ಅರ್ಥ ಮಾಡಿಕೊಳ್ಳಲು ಸುಲಭವಾಗಿರುತ್ತದೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಇಂದು ಪ್ರತಿಕ್ರಿಯೆಗಳು ಸುಗಮವಾಗಿ ಇರಲಿದೆ. ಶಿಕ್ಷಕರಿಗೆ ನಿಮ್ಮ ವಿಶೇಷ ಪ್ರೋತ್ಸಾಹ ಸಿಗಲಿದೆ. ನಿಮ್ಮ ಗುರಿಯತ್ತ ನೀವು ಇಡುವ ಪ್ರತಿಯೊಂದು ಹೆಜ್ಜೆ ಇಂದು ಯಶಸ್ಸಿನತ್ತ ಸಾಗಲಿದೆ. ವಿಶೇಷಾಂಶ ನೋಡೋದಾದ್ರೆ ಶುಭ ಬಣ್ಣ ಹಳದಿ ಮತ್ತು ಕಿತ್ತಳೆ ಬಿಳಿ. ಶುಭ ಸಂಖ್ಯೆ 3, 7, 12. ಶುಭ ಸಮಯ ಬೆಳಗ್ಗೆ 10 ರಿಂದ 11:30. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಬೆಳಗ್ಗೆ ಗುರುಗಳ ಆರಾಧನೆ ಮಾಡಿ. ಶನಿವಾರವಾಗಿರೋದ್ರಿಂದ ಅಶ್ವತ್ಥ ಮರಕ್ಕೆ ಸಾಸಿವೆ ಎಣ್ಣೆ ದೀಪ ಹಚ್ಚಿ ಓಂ ನಮೋ ನಾರಾಯಣಯ ಮಂತ್ರವನ್ನು ಜಪಿಸಿ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಹಳದಿ ಬಣ್ಣದ ಆಹಾರ ಅಥವಾ ಬಟ್ಟೆಯನ್ನು ದಾನ ಮಾಡುವುದರಿಂದ ನಿಮ್ಮ ಸಂಕಷ್ಟಗಳು ದೂರವಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ 12 ರಾಶಿಗಳ ಫಲ ನೀವು ಕೇಳಿದ್ದೀರಿ. ಗ್ರಹಗಳು ಏನೇ ಇರಲಿ, ತಮ್ಮ ಶ್ರಮ ಮತ್ತು ಸಕಾರಾತ್ಮಕ ಆಲೋಚನೆಗಳು ನಮ್ಮ ಜೀವನದ ಹಾದಿ ಬದಲಿಸುತ್ತದೆ ಎನ್ನುವುದನ್ನು ನೆನಪಿಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ, ಉಪಯುಕ್ತ ಎನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳು ಅಥವಾ ನಿಮ್ಮ ರಾಶಿ ಯಾವುದು ಎಂಬುದನ್ನು ನಮಗೆ ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಶೇರ್ ಮಾಡಿ. ಇದೇ ರೀತಿ ಪ್ರತಿದಿನದ ನಿಖರ ರಾಶಿ ಭವಿಷ್ಯ ಪಡೆಯಲು, ಜ್ಯೋತಿಷ್ಯ ಮಾಹಿತಿಯನ್ನು ಪಡೆಯಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ನಾಳೆಯ ದಿನದ ಭವಿಷ್ಯ ಮತ್ತೆ ನಿಮ್ಮನ್ನು ಭೇಟಿಯಾಗೋಣ. ಅಲ್ಲಿಯವರೆಗೆ ಈ ದಿನ ಸುಖದಾಯಕವಾಗಿರಲಿ. ಶುಭ ದಿನ. ಧನ್ಯವಾದಗಳು.